ಓ ಮಿಸ್ ಆಯ್ತು. ಓಕೆ. ಸೊ ಮಿಸ್ ಆಗ್ಬಿಡ್ತು ಅಲ್ವಾ? ಇಟ್ಸ್ ಓಕೆ, ಪರವಾಗಿಲ್ಲ. ಇಫ್ ಯು ವಾಂಟ್ ಟು ರಿಪೀಟ್, ನೀವು ರಿಪೀಟ್ ಮಾಡ್ಬೋದು. ಇಲ್ಲ ಎರಡನೇ ಆಮೇಲೆ ನಿಮಿಷ. ಎಲ್ಲರೂ ಆದ್ಮೇಲೆ ಮಾಡಿ. ಎಸ್. ಓಕೆ. ಓಕೆ. ಎಸ್. ನೆಕ್ಸ್ಟ್ ಯಾರು? ಇವತ್ತಿನ ಟಾಸ್ಕ್ ಏನು, ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಅಥವಾ ಫೇಮಸ್ ಪರ್ಸನಾಲಿಟಿ ಅಥವಾ ಗ್ರೇಟ್ ಲೀಡರ್ಸ್ ಯಾರಾದ್ರೂ ಇದ್ರು, ಅವರ ಡೈಲಾಗ್ಸ್ನ ಹೇಳ್ಬೇಕು. ಸೊ ಸುವರ್ಣ ಅವರು ಈಗ ತಾನೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಡೈಲಾಗ್ನ ಹೇಳಿದ್ರು. ಓಕೆ, ನೆಕ್ಸ್ಟ್ ಅನ್ವಿತಾ. ನಾನ್ ಹೇಳ್ತೀನಿ ಮ್ಯಾಮ್. ಅನ್ವಿತಾ ಅವ್ರು ಹೇಳ್ಬೇಕು. ಓಕೆ, ಪರವಾಗಿಲ್ಲ, ಯಾರಾದ್ರೂ ಹೇಳಿ. ಮ್ಯಾಮ್, ಅದು ಕಿತ್ತೂರು ರಾಣಿ ಚೆನ್ನಮ್ಮದೇ ಸಿಕ್ತಿತ್ತು ಮ್ಯಾಮ್ ಹ್ಮ್. ಡೈಲಾಗ್ಸ್ ನೋಡುವಾಗ. ಕಪ್ಪ ಹ್ಮ್. ಕೊಡಬೇಕೆ ಕಪ್ಪ ಸೇಮ್ ಅದೇ ಪರವಾಗಿಲ್ಲ, ಗೊತ್ತಾಯ್ತು ಹೇಳಿ. ಎಲ್ಲ ಹಬ್ಬಕ್ಕಂತ. ಇಲ್ಲ ಮ್ಯಾಮ್, ಅದಕ್ಕೆ ನಾನೀಗ ಅದಲ್ಲ. ಓಕೆ. ಈಗ ನಂದು ಫೇವ್ರೆಟ್ ಹೀರೋ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರು. ಹ್ಮ್. ಅವ್ರದ್ದೇ ಕೆಲವು ಡೈಲಾಗ್ಸ್ ಇದೆ, ಅದನ್ನ ಹೇಳ್ತೀನಿ. ಓಕೆ, ಫೈನ್. ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ, ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ. ಅದೃಷ್ಟವಂತ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು. ಒಂದು ಪುಸ್ತಕದಲ್ಲಿ ಓದಿದ ಮಾತ್ರಕ್ಕೆ ಅದು ಸತ್ಯ ಎಂದು ನಂಬಬೇಡಿ, ಮತ್ತು ಇನ್ನೊಬ್ಬ ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಅದು ಸತ್ಯ ಎಂದು ನಂಬಬೇಡಿ. ನಿಮ್ಮ ಸ್ವಂತ ಪ್ರಯತ್ನದ ಮೂಲಕ ಸತ್ಯವನ್ನು ಕಂಡುಕೊಳ್ಳಿ. ಅದನ್ನು ಬಹಿರಂಗ ಎಂದು ಕರೆಯಲಾಗುತ್ತದೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ಯಾವುದಕ್ಕೂ ಹೆದರದಿರಿ, ಭಯವೇ ಪ್ರಪಂಚದ ಎಲ್ಲಾ ದುಃಖಗಳಿಗೂ ಮಹತ್ ಕಾರಣ. ನಿರ್ಭಯ ಕ್ಷಣ ಮಾತ್ರದಲ್ಲಿ ಸ್ವರ್ಗವನ್ನು ಸಾಧಿಸಿಕೊಡಬಲ್ಲದು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಆಯ್ತು ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಅದಷ್ಟೆಲ್ಲ ನಮಗ್ ನೆನಪಿರೋದು ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಹೌದು, ಅದಕ್ಕೆ ಲಾಸ್ಟಿಗೆ ಇಟ್ಕೊಂಡೆ ಅದು. ಎಸ್ ಎಸ್, ವೆರಿ ಗುಡ್, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು. ಸೊ ಸ್ವಾಮಿ ವಿವೇಕಾನಂದ ಅವರ ವಿವೇಕ ಸಂಪದ, ವಿವೇಕವಾದಂತಹ ಮಾತುಗಳನ್ನ ನೀವು ಇವತ್ತು ಡೈಲಾಗ್ ಹೇಳೋದ್ರ ಮೂಲಕ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು, ತುಂಬಾ ನೀಟಾಗಿ ಸ್ಪಷ್ಟವಾಗಿ ಅಲ್ವಾ? ಅನ್ವಿತಾ ಅವ್ರ ಮಾತು ಕೇಳೋದೇ ಒಂಥರ ಚಂದ. ಅಂದ್ರೆ ಸ್ಲ್ಯಾಂಗ್ ಸ್ವಲ್ಪ ಚೇಂಜ್ ಬರುತ್ತೆ ನಮ್ಗಿಂತ. ಹಾ, ಆಲ್ಮೋಸ್ಟ್ ಹೌದು. ಇಲ್ಲಿ. ಅಂದ್ರೆ ನಾನು ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಓದಿದ್ದು ಫುಲ್ ನಂದು ಸ್ಟಡೀಸ್ ಎಲ್ಲ. ನಂದು ಕನ್ನಡ ಅದೇ ತರ ಇದೆ ಹ್ಮ್. ಈಗ್ಲೂ ಸಹ. ಸೊ ಅದು ಒಂಥರ ಸ್ವಲ್ಪ ಬುಕ್ಕಿಶ್ ಇರುತ್ತಲ್ವಾ, ಆ ಹಾ, ತರ ಹೌದು. ಕರೆಕ್ಟ್ ಆಗಿ ಅದೇ ಥರನೇ ಪ್ರೊನೌನ್ಸ್ ಮಾಡ್ತಾ ಬರ್ತಾರೆ. ಮಾಡ್ತಾ ಬರ್ತಾರೆ, ಮಾಡುತ್ತಾ ಬರುತ್ತಾರೆ, ಆ ತರ ಏನು ಅಂದ್ರೆ ಒಂಥರ ಚೆನ್ನಾಗಿ ಹೌದು. ಅನ್ಸುತ್ತೆ. ಹ್ಮ್. ಪೂರ್ತಿ ಎಲ್ಲ ಅಕ್ಷರಗಳು ಸ್ಪಷ್ಟವಾಗಿ ಹಂಗೆ ಬರುತ್ತೆ. ಅದು ಮ್ಯಾಂಗ್ಳೂರ್ ಸೈಡ್ ಅಲ್ಲಿ ಹಾಗೆ ಮ್ಯಾಮ್. ಹೌದು. ಅದು ಅವ್ರದ್ದೇ ಇನ್ನೂ ಸಹ ನಂಗೆ ಅದೇ ಉಂಟು. ಹಾ. ಹ್ಮ್. ಸೊ ನಂಗೂ ಇಷ್ಟ, ಅಂದ್ರೆ ಕಲಿಯಕ್ಕೆ ಇಷ್ಟ, ಮಾತಾಡಕ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಹೌದು. ಇಲ್ಲ, ಹುಬ್ಳಿ ಕಡೆಯವರು ಸ್ವಲ್ಪ ಚೇಂಜ್ ಮಾತಾಡ್ತಾರೆ, ಅಲ್ಲಿ ಹೌದು. ಸ್ವಲ್ಪ ಭಾಷೆ ಚೇಂಜ್. ಪ್ರತಿ ಒಂದು 60-100 ಕಿಲೋಮೀಟರ್ ಅಲ್ಲಿ ನಾವು ಒಂದ್ ಸ್ವಲ್ಪ ಲ್ಯಾಂಗ್ವೇಜಸ್ ಚೇಂಜೇ ಇರುತ್ತೆ ಅಲ್ವಾ? ಸೊ ಎಷ್ಟು ಹೌದು. ದೊಡ್ಡ ಡಿಕ್ಷನರಿ ನಮ್ದು ಕನ್ನಡದಲ್ಲಿ. ಓಕೆ, ಫೈನ್. ನೆಕ್ಸ್ಟ್ ಯಾರು ಹೇಳ್ತೀರಾ? ರಾಜೇಶ್ವರಿ ಅವರೇ ಹೇಳಿ. ಒಂದು ಚಿಕ್ಕ ಡೈಲಾಗು ನಾನು ಇವ್ರು ತಗೊಂಡಿದ್ದೆ, ಪುನೀತ್ ರಾಜ್ಕುಮಾರ್ದು. ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ಮಾತ್ರ ನಾವಾಗಿರ್ಬೇಕು. ಗುಡ್ ಗುಡ್, ಹೌದು. ಪಟಾಕಿ ಯಾರ್ದೇ ಇರ್ಲಿ, ಹಚ್ಚೋರ್ ನಾವಾಗಿರ್ಬೇಕು. ಅಲ್ವಾ? ವೆರಿ ನೈಸ್. ಓಕೆ, ಯಾವ ಮೂವಿದಿದು? ಜಾಸ್ತಿ ಮ್ಯಾಮ್. ಓಕೆ. ಹ್ಮ್. ಓಕೆ. ಸೊ ಟಾಸ್ಕ್ ಯಾವ್ದೇ ಇರ್ಲಿ, ಉಡಾಯಿಸೋದ್ ನಾವಾಗಿರ್ಬೇಕಲ್ವಾ? ಓಕೆ. ಸೊ ತುಂಬಾ ಜನ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಐ ವಾಸ್ ನಾಟ್ ಏಬಲ್ ಟು ಡಿಸೈಡ್
ಯಾರು ಈ ಸರಿ ಈ ಮಂತಿನ ಡ್ರೀಮ್ ಸ್ಟೂಡೆಂಟ್ ನಾನು ಅನೌನ್ಸ್ ಮಾಡ್ಬೇಕಿತ್ತು ಅಲ್ವಾ. ಸೊ ಅದಕ್ಕೆ ಮೇ ಬಿ ಇದು ಆ, ಇಬ್ರು ಶೇರ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ, ನಾನು ಹೇಳ್ತೀನಿ. ಅಂಡ್ ಅದಕ್ಕೆ ಅಂತ ಬರೀ ಇಬ್ರು ಮಾತ್ರನ ಅಂತಲ್ಲ, ಆಲ್ಮೋಸ್ಟ್ 4 ಜನದ ಹೆಸರು ನಂಗೆ ಪೂರ್ತಿ ತಲೆಗೆ ಬರ್ತಾ ಇದೆ. ಬಟ್ ಅದರಲ್ಲಿ ಸುವರ್ಣ ಅವರು, ಅನ್ವಿತಾ ಅವರು ಈಗ ಆಲ್ರೆಡಿ ಗೆದ್ಕೊಂಡಿರೋದ್ರಿಂದ ಇನ್ನೊಬ್ರಿಗೆ ಚಾನ್ಸ್ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತ್ರ ಐ ಆಮ್ ಜಸ್ಟ್ ಏನು ಡಿಸೈಡಿಂಗ್. ಸೊ ಇನ್ನ ಕಾಂಪಿಟೇಟರ್ಸ್ ಇದ್ದಾರೆ, ರಾಜೇಶ್ವರಿ ಅವರು ಇದ್ದಾರೆ, ಸಂಗೀತ ಅವರು ಇದ್ದಾರೆ. ಸೊ ರಕ್ಷಿತಾ ಅವರು, ದಿವ್ಯಾ ಅವರು, ಶ್ರುತಿ ಅವರು, ಮತ್ತೆ ನೇತ್ರ ಅವರು. ಕೆಲವೊಬ್ರು ನೀವು ಮಾಡಿದೀರಾ, ಟಾಸ್ಕ್ ಮಾಡಿದೀರಾ, ಬಟ್ ಸಬ್ಮಿಟ್ ಮಾಡಿಲ್ಲ ಅಲ್ವಾ. ಸೊ ಎಷ್ಟೋ ಜನ ಟಾಸ್ಕ್ ಮಾಡಿದೀರಾ ಬಟ್ ಸಬ್ಮಿಟ್ ಮಾಡಿಲ್ಲ. ಸೊ ಅದನ್ನ ಮಿಸ್ ಮಾಡಬೇಡಿ. ಯಾರೆಲ್ಲ ಸಬ್ಮಿಟ್ ಮಾಡ್ತೀರಾ ಅದರಲ್ಲೂ ಫೇಸ್ಬುಕ್ ಗ್ರೂಪಲ್ಲಿ ನಂಗೆ ಈಸಿ ಆಗುತ್ತೆ ಜಡ್ಜ್ ಮಾಡೋದಕ್ಕೆ, ಅಂದ್ರೆ ಪಿಕ್ ಮಾಡೋದಕ್ಕೆ ನಂಗೆ ತುಂಬಾ ಈಸಿ ಆಗುತ್ತೆ. ನೀವು ಫೇಸ್ಬುಕ್ ಗ್ರೂಪಲ್ಲಿ ಪೋಸ್ಟ್ ಮಾಡಿದಾಗ ಇಟ್ಸ್ ವೆರಿ ಈಸಿ. ನೀವು ಹೇಗೆ ಆ, ಏನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಿರೋ ಅದೇ ರೀತಿ ಫೇಸ್ಬುಕ್ ಗ್ರೂಪಿಗೆ ಹೋಗಿ ಅಲ್ಲಿ ಪೋಸ್ಟ್ ಮಾಡಿ ಅಷ್ಟೇ, ಆಯ್ತಾ. ಸೊ ವೆರಿ ಈಸಿ ಅಂಡ್ ಡೋಂಟ್ ಮಿಸ್ ದ ಅಪರ್ಚುನಿಟಿ. ನೀವು ಮಾಡಿದೀರಾ ಬಟ್ ಅದನ್ನ ಶೋಕೇಸ್ ಮಾಡಿಲ್ಲ ಅಂತಂದ್ರೆ ಇದಾಗುತ್ತೆ ಯು ವಿಲ್ ಬಿ ಮಿಸ್ಸಿಂಗ್ ಔಟ್ ಅಲ್ವಾ. ಸೊ ಅವಾಗ ಆ, ನಿಮ್ಮ ಚಾನ್ಸ್, ಈ ಮಂತಿನ ಡ್ರೀಮ್ ಸ್ಟೂಡೆಂಟ್ ಆಗುವಂತಹ ಚಾನ್ಸ್ನ ನೀವು ಮಿಸ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಅಲ್ವಾ. ಸೊ ಬೇಸ್ಡ್ ಆನ್ ಮೆನಿ ಫ್ಯಾಕ್ಟರ್ಸ್, ಈವನ್ ಕ್ಲಾಸಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಸೊ ಚಾಟ್ ಬಾಕ್ಸ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಸೊ ಅದು ನನಗೆ ಸಬ್ ಕಾನ್ಶಿಯಸ್ಲಿ ನನ್ನ ಮೈಂಡ್ ರಿಜಿಸ್ಟರ್ ಮಾಡಿರುತ್ತೆ. ನಾಟ್ ಓನ್ಲಿ ಲೈಕ್ ಟಾಸ್ಕ್. 50-50. ಕ್ಲಾಸಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದೀರಾ, ಅಟೆಂಡ್ ಮಾಡ್ತಾ ಇದ್ದೀರಾ, ಲೈವ್ ಸೆಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಶ್ರುತಿ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ, ಹರ್ಷಿತಾ ಅವ್ರಿಗೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಲೈವ್ ಆಗಿ ಅಟೆಂಡ್ ಮಾಡೋದಕ್ಕೆ, ಐ ಅಂಡರ್ಸ್ಟ್ಯಾಂಡ್. ಆಯ್ತಾ, ನಂಗೆಲ್ಲಾನು ನೆನಪಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ನೆನಪಿರ್ತಾರೆ, ಯಾರ ಕಂಡೀಷನ್ ಹೇಗಿದೆ ಎಲ್ಲಾನು. ಓಕೆ. ಸೊ ಮ್ಯಾಮ್ ಹಾ ಹೇಳಿ. ಮ್ಯಾಮ್ ಅದೇ ನನಗೆ ಇನ್ನು ಸ್ವಲ್ಪನೇ ಡೇಸ್ ಅಲ್ಲ, ಎಷ್ಟು ಟಾಸ್ಕ್ ಸಿಗ್ತದೆ ಗೊತ್ತಿಲ್ಲ. ಹಾ. ಅದಕ್ಕೆಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂತ ನನಗೊಂಥರ ಆಯ್ತಾ. ಎಸ್. ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ಬೇಕು ಅಂತ. ಅದೇ ನೀವು ಇದು ಕೊಟ್ಟಿದ್ರಲ್ಲ ಕ್ರಿಯೇಟಿವ್ ಬಾಕ್ಸ್, ಅದನ್ನ 2 ಡೇಸ್ ಇಂದ ಮಾಡ್ತೇನೆ. ನಂಗೆ ಟಯರ್ಡ್ ಆಗ್ತಿದೆ, ಮಾಡಕ್ಕೆ ಆಗ್ತಿಲ್ಲ, ಇಲ್ಲ, ಕೂರಕ್ಕೂ ಆಗ್ತಿಲ್ಲ. ಅಷ್ಟೊಂದು ಇದ್ ಮಾಡ್ಕೋಬೇಡಿ, ಟಯರ್ಡ್ ಅಷ್ಟು ತುಂಬಾನೇ ಬಟ್ ಅಂದ್ರೆ ಇದ್ ನಂಗೆ ಅದ್ ಮಾಡ್ಬೇಕು ಅಂತಿದೆ, ಆದ್ರೆ ನಂಗೆ ಆಗ್ತಾ ಇಲ್ಲ. ಈಗೀಗ ನಂಗೆ ಫುಲ್ ಆಗ್ತಾನೆ ಇಲ್ಲ. ಎಸ್. ಬಟ್ ಅದ್ ಮಾಡ್ಬಿಟ್ಟು ಹಾಕ್ತೀನಿ, ನನಗೆ ಯಾವಾಗ ಆಗುತ್ತೆ ಅವಾಗ. ಓಕೆ ಫೈನ್, ಬಟ್ ಅದ್ ಡೋಂಟ್ ಎಷ್ಟು ಟೇಕ್. ಈ ಟಾಸ್ಕ್ ಸಿಗುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಇನ್ ಸ್ವಲ್ಪನೇ ಡೇಸ್ ಅಲ್ವಾ. ಹೌದು. So, ಅದು ಒಂದು, ಇನ್ನು ಅವ್ರು ಹೇಳ್ದಾಗ, ಅನ್ವಿತಾ ಅವ್ರು ಹೇಳ್ದಾಗ ನನ್ ನೆನ್ಪಾಯ್ತು. ನನ್ಗೆ ಹಂಗೆ ಸ್ವಲ್ಪ ಓವರ್ ಡೆಡಿಕೇಶನ್ ಅನ್ನೋ ತರ ಏನಾದ್ರೂ ತಗೊಂಡ್ಬಿಟ್ರೆ ನಂಗೆ ಮುಗ್ಸೋ ತನಕ ಸಮಾಧಾನ ಓಕೆ. ಸೊ ಹಂಗೆ ಒಂದು ಯಾವ್ದೋ ಒಂದು ಮಂಡಲ ಆರ್ಟ್ ಮಾಡುವಾಗ ನಂಗೆ ಇದು ತುಂಬಾ ಜಾಸ್ತಿ ಆಗತ್ತೆ. ಅಂದ್ರೆ ಐ ಫೀಲ್ ಲೈಕ್ ನಾನು ಕಂಪ್ಲೀಟ್ ಮಾಡ್ಲೇಬೇಕು ಮಾಡ್ಲೇಬೇಕು ಅನ್ನೋ ತರ ಅದೊಂಥರ ಸ್ಟ್ರೆಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ. ಇನಿಷಿಯಲಿ ಐ ಸ್ಟಾರ್ಟ್ ಎಂಜಾಯಿಂಗ್, ಬರ್ತಾ ಬರ್ತಾ ಲೇಟರ್ ಆನ್ ಕೈ ನೋತಾ ಇರುತ್ತೆ, ಬೆನ್ನೋತಾ ಇರುತ್ತೆ, ಕುತ್ಕೊಳಕ್ ಆಗಲ್ಲ, ಅದಾದ್ರೂ ಮಾಡ್ಲೇಬೇಕು. ಸೊ ಅವಾಗ ಏನಾಗುತ್ತೆ, ದ ಬೆನಿಫಿಟ್ಸ್ ಆರ್ ನಾಟ್ ದೇರ್ ಅಲ್ವಾ. ಆಕ್ಚುಲಿ ಹ್ಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಯಾವ ಉದ್ದೇಶಕ್ಕೆ? ಓಕೆ, ನಮ್ಗೆ ಖುಷಿ ಆಗ್ಲಿ, ರಿಲ್ಯಾಕ್ಸ್ ಆಗ್ಲಿ, ಸೊ ಮನ್ಸು ಡೈವರ್ಟ್ ಆಗ್ಲಿ, ಸೊ ಈ ಒಂದು ಉದ್ದೇಶಕ್ಕೆ ಕುತ್ಕೊಂಡಿದ್ದು, ಆಯ್ತಾ, ಮಾಡ್ಬೇಕು ಅಂತ. ಬಟ್ ಬರ್ತಾ ಬರ್ತಾ ಏನಾಯ್ತು, ಟರ್ನ್ ಆಯ್ತು. ಸೊ ಎಲ್ಲರಿಗೂ ಅದೇ ಥರನೇ ಆಗೋದು. ಐ ನಾಟ್ ಟೆಲಿಂಗ್ ಲೈಕ್ ನಂಗೆ ಅನ್ವಿತಂಗೆ ಆ ಥರ ಅಲ್ಲ. ಸೊ ಯಾರಿಗೆಲ್ಲ ಈ ಥರ ಅನ್ಸುತ್ತೋ ಅವಾಗ ಯು ಗೋ ಬ್ಯಾಕ್ ಟು ದ ಇಂಟೆನ್ಷನ್, ಆಯ್ತಾ. ಯಾಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ, ಎವ್ರಿ ಟೈಮ್ ಯು ಆಸ್ಕ್, ಆಯ್ತಾ, ನಾನು ಯಾಕೆ ಮಾಡ್ತಾ ಇದ್ದೀನಿ, ಅದೇ ಉದ್ದೇಶ ಇದರಿಂದ ಫುಲ್ಫಿಲ್ ಆಗ್ತಾ ಇದೆಯಾ. ಸೊ ಟಾಸ್ಕ್ ಮಾಡುವ ಉದ್ದೇಶ ಏನು, ನಿಮ್ಗೆ ಯು ಶುಡ್ ಫೀಲ್ ಹ್ಯಾಪಿ, ಸ್ಟ್ರೆಸ್ ಫ್ರೀ, ಒಂದು ಡೈವರ್ಟ್ ಆಗಬೇಕು ಮನಸ್ಸು, ಮತ್ತೆ ನಿಮ್ಮ ಜರ್ನಿ ಚೆನ್ನಾಗಿರ್ಬೇಕು, ಮೆಮೊರಬಲ್ ಆಗಿರ್ಬೇಕು ಅಲ್ವಾ. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಕಂಪ್ಲೀಟ್, ಅವಾಗ ಯು ಟೇಕ್ ಹೆಲ್ಪ್ ಫ್ರಮ್ ಪೀಪಲ್, ಆಯ್ತಾ. ಸೊ ಯಾರಿಂದನಾದ್ರೂ ಹೆಲ್ಪ್ ತಗೊಳ್ಳಿ, ಇಲ್ಲ ಅಟ್ ಲೀಸ್ಟ್ ಸ್ಟೇ ಗಿಲ್ಟ್ ಫ್ರೀ, ಇಟ್ಸ್ ಓಕೆ, ಆಯ್ತಾ. ಇದು ಎಲ್ಲರೂ ಬರ್ದಿಟ್ಕೊಂಡ್ಬಿಡಿ. ನೀವು ಇನಿಷಿಯಲೈಸ್ ಮಾಡೋದೇ ನನಗೆ ದೊಡ್ಡ ಖುಷಿ, ಆಯ್ತಾ. ನಾನು ಟಾಸ್ಕ್ ಕೊಟ್ಟಾಗ ತುಂಬಾ ಮಾಡದೇ ಇದ್ರೂ ಪರವಾಗಿಲ್ಲ, ಆಯ್ತಾ. ಎಷ್ಟಾಗುತ್ತೋ ಅಷ್ಟು ಮಾಡಿ, ಒಂದೇ ಸ್ಟ್ರೆಚ್ ಅಲ್ಲಿ ಮಾಡ್ಬೇಕು ಅಂತಾನೂ ಇಲ್ಲ. ಇವಾಗ ಸ್ವಲ್ಪ 5 ನಿಮಿಷ ಬಿಟ್ಟು ಸ್ವಲ್ಪ, ಆಯ್ತಾ. ಸೊ ಆ ಥರ ಮಾಡ್ತಾ ಬನ್ನಿ. ನೀವು ಇನಿಷಿಯಲೈಸ್ ಮಾಡೋದೇ ನನಗೆ ಖುಷಿ,
ಆಯ್ತಾ. ನೀವು ಆಮೇಲೆ ಮ್ಯಾಮ್ ಆ ಕಾಣ್ ರೆಕಾಗ್ನಿಷನ್ ಸಿಗುತ್ತೆ ಅಲ್ಲ ಮ್ಯಾಮ್, ಅದ್ರದ್ದು ನಾವ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಅದೊಂಥರ ಲೈಫ್ ಟೈಮ್ ಮೆಮೊರಿ ತರ. ಅದು ಬೇರೆಯವ್ರಿಗೂ ಸಿಗ್ಬೇಕು ಅಂತ ನಾನ್ ಹೇಳೋದು. ಅಂದ್ರೆ ಅವ್ರಿಗೂ ಅದು ಅವ್ರದ್ದು ಮೆಮೊರೇಬಲ್ ಆಗಿರುತ್ತೆ ಆ ಪ್ರೆಗ್ನೆನ್ಸಿ ಜರ್ನಿಲಿ. ಅದೊಂಥರ ಚಂದ ಮ್ಯಾಮ್, ಅದು ಹೇಳ್ಲಿಕ್ಕೆ ಆಗಲ್ಲ. ಖುಷಿ ಹೌದು, ಇರುತ್ತೆ. ರಿಯಲಿ ನಿಜವಾಗ್ಲು ಅಂದ್ರೆ ಆ, ಇದು ನನ್ಗೆ ತುಂಬಾ ಹತ್ತಿರವಾಗಿರುವಂತಹ ಮಾತು. ಅಂದ್ರೆ ನನ್ನ ಗುರುಗಳು ಯಾವಾಗ ಡ್ರೀಮ್ ಸ್ಟೂಡೆಂಟ್ ಆಗಿರ್ಬೋದು ಈ ಥರದ್ದೆಲ್ಲಾನು ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ವಿಲ್ ಬಿ ಲೈಕ್ ಇದು ನಂಗೆ ಬರ್ಬೇಕು ಅಲ್ವಾ. ಸೊ ನಂಗೆ ಸಿಗ್ಬೇಕದು, ಅಥವಾ ನಾನ್ ಆ ಥರ ಅನ್ನಿಸ್ಕೋಬೇಕು. ಅಷ್ಟು ಒಂಥರ ತುಂಬಾ ಆಸೆ. ಅದೊಂದು ಅದು ಬಂದಾಗ ಅಕಸ್ಮಾತ್ ಆ ಥರ ಏನಾದ್ರೂ ರಿವಾರ್ಡ್ ನಮ್ಮ ಗುರುಗಳ ಕಡೆಯಿಂದ ಬಂದಾಗ ಖುಷಿ ಇದೆಯಲ್ಲ ಅನ್ವಿತಾ ಅವ್ರು ಹೇಳ್ದಾಗೆ ತುಂಬಾನೇ ಅದು ಮೆಮೊರಬಲ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಎಸ್ ಮ್ಯಾಮ್. ಮಾಡಿ ಚೆನ್ನಾಗಿರುತ್ತೆ. ಅಂಡ್ ಯು ವಿಲ್ ಆಲ್ಸೋ ಎಂಜಾಯ್. ಇದು ನನ್ನ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ನಿಮ್ಮ ಎಫರ್ಟ್ಗಳಿಗೆ, ಆಯ್ತಾ. ಸೊ ಆಲ್ಮೋಸ್ಟ್ ನಾನು ಹೇಳೋದು ಯಾರ ಅಪ್ರಿಸಿಯೇಷನ್ನು ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿ ಮಾಡೋದು ಬೇಡ. ಬಟ್ ನನ್ನ ಕಡೆಯಿಂದ ನಾನು ಮನಸ್ಫೂರ್ತಿಯಾಗಿ ನಿಮಗೆ ಕೊಡ್ತಾ ಇರೋದು, ಯಾಕೆಂದ್ರೆ ಯು ಶುಡ್ ಆಲ್ ಲೈಕ್ ಇನ್ವಾಲ್ವ್ ಅಲ್ವಾ. ಅಟ್ಲೀಸ್ಟ್ ಆ ರಿವಾರ್ಡ್, ಇದು ಒಂದು ನಮ್ಗೆ ಎಲ್ಲರಿಗೂ ಹ್ಯಾಬಿಟ್, ನಂಗೂ ಇದೆ ಆಯ್ತಾ. ಒಂದು ಏನೋ ಒಂದು ಸಣ್ಣ ರಿವಾರ್ಡ್ ಸಿಗ್ಬೇಕು ಅನ್ನೋದೊಂದು ಎಲ್ಲರಿಗೂ ಇರುತ್ತೆ ಅಲ್ವಾ. ಅಟ್ಲೀಸ್ಟ್ ಒಂದ್ ಸ್ಮೈಲ್, ಒಂದ್ ರೆಕಗ್ನೇಷನ್ ಅಲ್ವಾ. ಸೊ ಅಟ್ಲೀಸ್ಟ್ ನಾನು ಹಂಗೆ ನಿಮ್ಮ ನೇಮ್ ತಗೊಂಡ್ರು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದೇ ತರ ಒಂದು ರೆಕಗ್ನೇಷನ್ ಆಯ್ತಾ. ಇದು ಒಂದು ಎಲ್ಲರಿಗೂ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಇಲ್ಲಿ ನೀವು ಮಾಡ್ತಾ ಇರೋ ಎಲ್ಲ ಟಾಸ್ಕು ಅಷ್ಟೇನೆ ನಿಮಗೆ ನಿಮ್ಮ ಮಗುವಿಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಅದೇ ರೀತಿ ನಾನು ಸ್ಟ್ರಕ್ಚರ್ ಮಾಡ್ತಾ ಇದ್ದೀನಿ ಎಲ್ಲಾನು ಕೂಡ. ನೆಕ್ಸ್ಟ್ ಬ್ಯಾಚಸ್ಗೂ ಅಷ್ಟೇ ಇನ್ನ ಜಾಸ್ತಿ ಬರುತ್ತೆ. ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರ್ಲಿ. ನಾನು ನಿಮಗೂ ಕೂಡ ಕೆಲವೊಂದು ಟಾಸ್ಕ್ ಕೊಡ್ತೀನಿ ಅಂದ್ರೆ ಟು ಕಾಂಟ್ರಿಬ್ಯೂಟ್ ಟು ದ ನೆಕ್ಸ್ಟ್ ಬ್ಯಾಚಸ್ ಅಲ್ವಾ. ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಯಾರೆಲ್ಲ ಬರ್ತಾರಲ್ವಾ ಅವರಿಗೆ ನಿಮ್ ಕಡೆಯಿಂದ ಏನಾದ್ರೂ ಒಂದು ಸ್ವಲ್ಪ ಟಾಸ್ಕ್ಗಳು ಆಯ್ತಾ, ನಿಮ್ಮ ಐಡಿಯಾಸ್ ಏನಿದೆಯೋ ಆಯ್ತಾ. ಸೊ ಇನ್ನೂ ಏನ್ ಮಾಡಬಹುದು ಆ ಥರ ನಿಮ್ಗೆ ಅನ್ಸುತ್ತೋ ಅದನ್ನೆಲ್ಲಾನು ನೆಕ್ಸ್ಟ್ ಲಿಸ್ಟ್ ಡೌನ್ ಮಾಡ್ತಾ ಬನ್ನಿ. ಓಕೆ. ಸೊ ಅದನ್ನ ನನಗೆ ಕಳ್ಸಿದ್ರೆ ಅಟ್ಲೀಸ್ಟ್ ನಿಮ್ಮ ಬ್ಯಾಚ್ಗೆ ಆಗದೆ ಇದ್ರು ನೆಕ್ಸ್ಟ್ ಬ್ಯಾಚಸ್ಗೆ ನಾನು ಏನೇನ್ ಮಾಡಿಸ್ಬೋದು. ಸೊ ಅದರಲ್ಲಿ ಮೇ ಬಿ ನಾನು ಐ ರಿಮೆಂಬರ್ ಆಲ್ ಯುವರ್ ನೇಮ್ಸ್, ನನಗೆ ಗೊತ್ತಿರೋ ಹಾಗೆ. ಅದರಲ್ಲೂ ಈ ಬ್ಯಾಚಲ್ಲಿ ಇರೋರು ನನಗೆ ತುಂಬಾನೇ ನೆನಪಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಅಲ್ವಾ. ಬಿಕಾಸ್ ಇಟ್ ಈಸ್ ಲೈಕ್ ವೆರಿ ಇಂಟ್ರಾಕ್ಟಿವ್. ಅದರಲ್ಲೂ ಸುವರ್ಣ ಅವರನ್ನಂತೂ ಮರೆಯೋಕೆ ಆಗಲ್ಲ ಪ್ರತಿದಿನ ಯಾಕೆ ಅಂದ್ರೆ ಪ್ರತಿದಿನ ವಿಡಿಯೋ ಆನೇ ಇರುತ್ತೆ ನಿಜವಾಗ್ಲು. ಓಕೆ. ಸೊ ಕೆಲವೊಂದ್ಸರಿ ಕೆಲವೊಬ್ರು ಆನ್ ಅಂಡ್ ಆಫ್ ಇದ್ರು ಇರಬಹುದು. ಬಟ್ ಬಿಕಾಸ್ ಆಫ್ ಮೆನಿ ರೀಸನ್ಸ್ ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ರಾಂಗ್. ಬಟ್ ಹಂಗೆ ಅದು ಸಬ್ಕಾನ್ಶಿಯಸ್ಲಿ ಅದು ಮೈಂಡ್ ರಿಜಿಸ್ಟರ್ ಮಾಡ್ಕೊಳುತ್ತೆ ಅಲ್ವಾ. ಸೊ ಅದೇ ತರ ಈಗ ರಾಜೇಶ್ವರಿ, ಸಂಗೀತ ಅವರು ಇದ್ದಾರೆ. ಅಂಡ್ ಅನ್ವಿತಾ ಅವ್ರದ್ದು ಅಟ್ಲೀಸ್ಟ್ ಫೋಟೋ ಕಾಣಿಸ್ತಾ ಇದೆ. ಇದು ಒಂದು ನಾನು ಐಡಿಯಾ ಕೊಟ್ಟಿದ್ದೆ, ಅಟ್ಲೀಸ್ಟ್ ಫೋಟೋ ಹಾಕಿ ನನಗೆ ನಿಮ್ಮ ಮುಖ ನೆನಪಿರುತ್ತೆ ಅಲ್ವಾ. ಸೊ ಅದನ್ನ ನೋಡ್ತಾ ಇರ್ಬೋದು ನಾನು ಅಂತ ಹೇಳಿ ಅಲ್ವಾ. ಯಾರೆಲ್ಲ ಫೋಟೋ ಹಾಕಿಲ್ವಾ ನೀವು ಕೂಡ ಅಷ್ಟೇ, ಶ್ರುತಿ, ದಿವ್ಯಾ, ರಕ್ಷಿತಾ ಮತ್ತೆ ನೇತ್ರ ಅಲ್ವಾ, ಫೋಟೋ ಹಾಕಿ ಆಯ್ತಾ. ಸೊ ದಟ್ ಅಟ್ಲೀಸ್ಟ್ ನಂಗೆ ಫೋಟೋಸ್ ಕಾಣಿಸ್ತಾ ಇರುತ್ತೆ. ಓಕೆ. ಓಕೆ. ಎಸ್, ನಾಳೆ ಒಳಗಡೆ ನಾನು ಅನೌನ್ಸ್ ಮಾಡ್ತೀನಿ ಡ್ರೀಮ್ ಸ್ಟೂಡೆಂಟ್ ಯಾರು ಅಂತ ಹೇಳಿ. ಓಕೆ. ಎಸ್, ಲೆಟ್ ಅಸ್ ಕಂಟಿನ್ಯೂ. ಓಕೆ, ಸಂಗೀತ ಅವ್ರು ಹೇಳ್ತೀರಾ ನೆಕ್ಸ್ಟ್, ಹೇಳಿ. ಐಸಿಯುವಿನಲ್ಲಿ ಪೇಷಂಟ್ಸ್ ಇಲ್ಲ ಅಂತ ಆಸ್ಪತ್ರೆಯನ್ನ ಮುಚ್ಚಲ್ಲ. ಹ್ಮ್ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಸದಸ್ಯರಿಲ್ಲ ಅಂತ ಪಾರ್ಲಿಮೆಂಟ್ ಅಸೆಂಬ್ಲಿಯನ್ನ ಮುಚ್ಚಲ್ಲ. ಹಾಗೆ ಒಬ್ಬ ವಿದ್ಯಾರ್ಥಿ ಕನ್ನಡ ಶಾಲೆಗೆ ಹೋಗಿ ಕನ್ನಡ ಕಲಿಬೇಕು ಅಂತ ಇದ್ದಾಗ ಅವನಿಗೆ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ಗವರ್ನಮೆಂಟ್ ಅಂಡ್ ಗವರ್ನಮೆಂಟ್ ಇಸ್ ನಾಟ್ ಫಾರ್ ಮನಿ ಮೇಕಿಂಗ್ ಮಿಷನ್. ಸರ್ಕಾರ ಶಾಲೆಯನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ. ಗುಡ್ ಗುಡ್. ಯಾವ ಯಾರ ಡೈಲಾಗ್ ಇದು? ಇದು ಅನಂತ್ ನಾಗ್ ಅವ್ರದ್ದು. ಇದು ಕಾಸರಗೋಡು ಮೂವಿ ಇದೆಯಲ್ಲ, ಸೈ ಶಾಲೆ ಕೊಡ್ಸ್, ಇದು ಕಾಸರಗೋಡು ಆ ಮೂವಿ. ಸಹಕಾರ ಪ್ರಾಥಮಿಕ ಶಾಲೆ. ಹಾ ಹೌದು. ಓಕೆ ಓಕೆ ಅಂದ್ರೆ ಹಾರ್ಟ್ ಟಚಿಂಗ್ ಇತ್ತು, ನಂಗೆ ಇಷ್ಟ ಆಯ್ತು ಅದು, ಹಾಗಾಗಿ ಹೇಳ್ದೆ. ಓಕೆ. ಸೊ ರಿಷಬ್ ಅವ್ರದ್ದಲ್ವಾ, ಸರ್ಕಾರಿ ಹಾ ಪ್ರಾಥಮಿಕ. ಓಕೆ ಓಕೆ. ಹೌದು. ಓಕೆ, ನೋಡಿದೀನಿ ಆ ಮೂವಿ, ಚೆನ್ನಾಗಿದೆ ಅಲ್ವಾ. ವೆರಿ ನೈಸ್. ಓಕೆ, ವೆರಿ ಗುಡ್, ಚೆನ್ನಾಗಿತ್ತು. ಯಾರ್ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲಿ? Yes.
ಪ್ರೌಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ವೆರಿ ಗುಡ್. ನಾನಲ್ಲ ಆಕ್ಚುಲಿ, ಫೋರ್ತ್ ತನಕ ಅಷ್ಟೇ ಇದ್ದಿದ್ದು ಕನ್ನಡ ಮೀಡಿಯಂ. ಬಟ್ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಜಾಸ್ತಿ ಓದಿದ್ದು. ಬಟ್ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಬುಕ್ ಮಾತ್ರ ಇಂಗ್ಲಿಷ್, ಓದೋದೆಲ್ಲ ಕನ್ನಡ. ಓಕೆ, ಸ್ಮಾಲ್ ಸಿಟಿ ಆಗಿರೋದು. MA ವರೆಗೂ ಕನ್ನಡ ಮೀಡಿಯಂ ಮ್ಯಾಮ್. ಎಲ್ಲಿ? MA ವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಓ ಗ್ರೇಟ್. ಓದಿದ್ದು ಬರ್ದಿದ್ದೆಲ್ಲ. ಹ್ಮ್. ಅಂಡ್ ಇನ್ನೊಂದು ರಾಜೇಶ್ವರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅದಕ್ಕೆ ಮೇ ಬಿ ಕನ್ನಡ ಅಷ್ಟು ನಿಯರ್ ಇರೋದ್ರಿಂದ ನಿಮ್ಗೆ ಯಾರ ಎಡಿಟರ್ ಅಲ್ವಾ? ಸೊ ಟ್ರಾನ್ಸ್ಲೇಟ್ ಮಾಡ್ತೀರಾ, ರೈಟ್? ಸೊ ನಿಮ್ಮ ವರ್ಕ್ ಬಗ್ಗೆ ಸ್ವಲ್ಪ ಹೇಳಿ. ಈಗ ನನ್ನ ವರ್ಕ್ ಬಂದ್ಬಿಟ್ಟು ನಾನು ಇಂಗ್ಲಿಷ್ ಟು ಕನ್ನಡ ಆರ್ಟಿಕಲ್ಸ್ ಮತ್ತೆ ಈ ತರ ಸ್ಟೋರೀಸ್ ಎಲ್ಲ ಇರುತ್ತಲ್ಲ, ಹ್ಮ್ ಒಂದು ವೆಬ್ಸೈಟ್ಗೆ ಅಥವಾ ಫ್ರೀಲ್ಯಾನ್ಸಿಂಗ್ ಆಗಿ. ಮುಂಚೆ ವೆಬ್ಸೈಟ್ ಅಲ್ಲಿ ರಿವರ್ಸ್ ಸ್ಟೋರಿ ಅನ್ನೋ ವೆಬ್ಸೈಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಹ್ಮ್ ನಂತರ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಇದ್ದೆ, ಇದು ಸ್ವಯಂ ಅಂತ ಏನೋ ಬರುತ್ತೆ ನೋಡಿ, ಹ್ಮ್ ಅದು MHRD ಇಂದ ಲಾಂಚ್ ಆಗಿದೆ, ಸ್ವಯಂ ಅಂತ ಲಾಂಚ್ ಆಗಿದೆ ಈ ಆಪ್ ಅದರಲ್ಲಿ. ಓಕೆ. ಸೊ ಅದ್ರಲ್ಲಿ ಇದ್ದೆ ಅವಾಗ. ಅದ್ರಲ್ಲಿ ಇಂಗ್ಲಿಷ್ ಟು ಕನ್ನಡ ಟೆಕ್ಸ್ಟ್ ನ ಮಾತಾಡೋ ಟೆಕ್ಸ್ಟ್ ನ ಟ್ರಾನ್ಸ್ಲೇಟ್ ಮಾಡಿದ್ದೆ ಒಂದಿಷ್ಟು ಲ್ಯಾಂಗ್ವೇಜ್ ಇಂಗ್ಲಿಷ್ ಟು ಕನ್ನಡ. ಮತ್ತೆ ಇವಾಗ ಫ್ರೀಲ್ಯಾನ್ಸಿಂಗ್ ಆಗಿ ಮಾಡ್ತಾ ಇದ್ದೀನಿ, ಒಂದಿಷ್ಟು ಕಂಪ್ನಿ ಜೊತೆ ಟೈ ಅಪ್ ಆಗಿದ್ದೀನಿ. ಓಕೆ. ಸೊ ಇಂಗ್ಲಿಷ್ ನಮ್ಮ ಹತ್ರ ಬರೋ ಬ್ಲಾಗ್ಸ್ ಆ ತರದ್ದೆಲ್ಲಾನು ಕನ್ನಡಕ್ಕೆ ಅನುವಾದ ಮಾಡ್ತೀನಿ. ಮತ್ತೆ ಸದ್ಯಕ್ಕೆ ಒಂದೆರಡು ಧಾರಾವಾಹಿಗೂ ಅಸಿಸ್ಟೆಂಟ್ ಸ್ಕ್ರಿಪ್ಟ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓ ವಾವ್, ಒಂದೆರಡು ಧಾರಾವಾಹಿಗೂ ವೆರಿ ಗುಡ್. ಪೂರ್ತಿ ನಾನೇ ಬರೆಲ್ಲ, ಒಂದ್ 2-3 ಸೀನ್ ಈ ತರ ಬರಿತಾ ಇರ್ತೀನಿ. ಹ್ಮ್ ಏನಾದ್ರೂ ಇದ್ರೆ ಅನುಪಲ್ಲವಿ ಮತ್ತೆ ಇನ್ನೊಂದು ಜೋಡಿಯಕ್ಕೆ ಅಂತ ಬರುತ್ತೆ ಜಿ ಪಿಕ್ಚರ್ ಅಲ್ಲಿ. ಹ್ಮ್ ಸೊ ಅದು ಒಬ್ರು ಮ್ಯಾಮ್ ಬರೀತಾರೆ ಅದನ್ನ, ನಂದಿನಿ ಅನ್ನೋರು. ಓಕೆ. ಅವ್ರು ಯಾವಾಗ್ಲಾದ್ರೂ ಒಂದಿಷ್ಟು ಸೀನ್ಸ್ ನಂಗೆ ಕೊಡ್ತಿರ್ತಾರೆ. ಸೊ ಅದನ್ನ ನಾ ಬರೀತಾ ಇರ್ತೀನಿ. ಇನ್ನು ಫುಲ್ ಟೈಮ್ ಅದನ್ನ ತಗೊಂಡಿಲ್ಲ ಆ ಜಾಬ್ನ. ಓಕೆ. ಗುಡ್, ವೆರಿ ನೈಸ್. ಸೊ ನೋಡಿ, ನಮ್ಮಲ್ಲೇ ಎಷ್ಟೋ ಟ್ಯಾಲೆಂಟ್ಸ್ ಇದ್ದಾರೆ. ಸೊ ಜಸ್ಟ್ ಹೊರಗೆ ತೆಗಿಬೇಕಷ್ಟೆ, ರೈಟ್? ಓಕೆ, ವೆರಿ ಗುಡ್. ತುಂಬಾ ಖುಷಿ ಆಯ್ತು ರಾಜೇಶ್ವರಿ ಅವರೇ. ಸೊ ದಿಸ್ ಇಸ್ ದ Thank you. ಪವರ್ ಆಫ್ ಕನ್ನಡ ಅಲ್ವಾ? ಸೊ ಬರೀ ಕನ್ನಡದಿಂದ ಏನಾಗುತ್ತೆ ಆ ಥರ ಎಲ್ಲ ಹೇಳೋರ್ಗೆ ಇವ್ರ ಒಂಥರ ಮಾದರಿ ಇದ್ದ ಹಾಗೆ. ಸೊ ಏನೇನ್ ಮಾಡ್ಬೋದು, ಜಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ಓದಿ ಕನ್ನಡದಿಂದನೇ, ಕನ್ನಡಕ್ಕೋಸ್ಕರ ಏನೇನ್ ಮಾಡಬಹುದು ಎಲ್ಲಾನು ನಿಮ್ ಕಡೆಯಿಂದ ಮಾಡ್ತಾ ಇದ್ದೀರಾ. ವೆರಿ ಗುಡ್ ರಾಜೇಶ್ವರಿ ಅವರೇ. ಆಕ್ಚುಲಿ ಟ್ರಾನ್ಸ್ಲೇಟಿಂಗ್ ಇಸ್ ಅ ವೆರಿ ಪ್ಯೂರ್ ಜಾಬ್. ಅದೊಂಥರ ಡಿವೈನ್ ಜಾಬ್. ಯಾಕೆ ಅಂದ್ರೆ ಅಕಸ್ಮಾತ್ ಒಬ್ರು ಏನಾದ್ರು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಎಷ್ಟು ಎಫೆಕ್ಟಿವ್, ಎಷ್ಟು ಅದರ ಪೂರ್ತಿ ಮೀನಿಂಗೇ ಚೇಂಜ್ ಆಗ್ಬಿಡುತ್ತೆ ಅಲ್ವಾ? ಇದು ಆಕ್ಚುಲಿ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಇರೋದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಎಷ್ಟೋ ಬ್ರಿಟಿಷ್ ಟ್ರಾನ್ಸ್ಲೇಟರ್ಸ್ ಅವರು ಮಾಡಿರುವ ಎಷ್ಟೋ ಮಿಸ್ಟೇಕ್ಸ್ ಇಂದ ಇವತ್ತು ನಮ್ಮ ಬಿಲೀಫ್ ಸಿಸ್ಟಮೇ ಚೇಂಜ್ ಆಗಿದೆ. ಓಕೆ. ಸೊ ಮೇ ಬಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಈ ವಿಷಯಗಳು ಅಲ್ವಾ? ಕೆಲವೊಂದನ್ನ ಅವರು ಪೂರ್ತಿ ತಿರುಚಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ಕರ್ಮ ಸಿದ್ಧಾಂತ, ಅದು ಕಾಮಸೂತ್ರ ಏನೋ ಇದೆಯಲ್ವಾ? ಸೊ ಅದು ಕರ್ಮಸೂತ್ರ ಆಕ್ಚುಲಿ, ಆಯ್ತಾ? ಸೊ ಅದು 6 ಒಂದು ಬಿಟ್ರೆ ಅದು ಏನಾಯ್ತು, ಪೂರ್ತಿ ಮೀನಿಂಗ್ ಚೇಂಜ್ ಆಯ್ತು, ರೈಟ್? ಅದೇ ರೀತಿ ಅವರು ಎಷ್ಟು ಬೇಕೋ ಅಷ್ಟನ್ನ ಅವರ ರೀತಿಯಲ್ಲಿ ಬರಿತಾ ಹೋದ್ರು ಅಲ್ವಾ? ಅವರ ರೀತಿಯಲ್ಲಿ ಕೊಡ್ತಾ ಹೋದ್ರು. ಬಟ್ ನಮ್ಮ ರೀತಿ ಇಟ್ ಈಸ್ ಡಿಫ್ರೆಂಟ್ ಆಕ್ಚುಲಿ. ನಮ್ಮ ಕರ್ಮಗಳನ್ನ ಹೇಗೆ ಸುಧಾರಿಸ್ಕೊಳ್ಳೋದು ಅದನ್ನೆಲ್ಲ ಮೆನ್ಷನ್ ಮಾಡಿರುವಂತಹ ಬುಕ್. ಅದನ್ನ ಪೂರ್ತಿ ಸ್ವಲ್ಪ ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇಟ್ಬಿಟ್ಟು ಇದು ಇಷ್ಟೇ ಅನ್ನೋ ತರ ಮಾಡಿದ್ದಾರೆ, ರೈಟ್? ಅದೇ ತರ ಎಷ್ಟೋ ಬುಕ್ಸ್ಗಳು, ಆಯ್ತಾ? ನಮ್ಮ ವೇದಗಳು, ಉಪನಿಷತ್ತುಗಳು ಅವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡುವಾಗ್ಲೂ ಅಷ್ಟೇ ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ. ಬಟ್ ಈ ತರ ನಾವೇ ಕೆಲವೊಂದು ಲ್ಯಾಂಗ್ವೇಜಸ್ ನ ಕಲಿತು ಟ್ರಾನ್ಸ್ಲೇಟ್ ಮಾಡುವಾಗ, ಅದರಲ್ಲೂ ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಇಟ್ ಇಸ್ ವೆರಿ ಗುಡ್ ಅಲ್ವಾ? ನಮ್ಮವರೇ ಮಾಡಿರೋದು. ಆಕ್ಚುಲಿ ನಾವು ಹುಡುಕ್ತಾ ಇರ್ತೀವಿ, ನಮ್ಮವರೇ ಮಾಡಿರೋದು ಯಾವ್ದಾದ್ರು ಇದೆಯಾ, ನಮ್ಮವರೇ ಟ್ರಾನ್ಸ್ಲೇಟ್ ಮಾಡಿರೋದು ಇದೆಯಾ ಅಲ್ವಾ? ಸೊ ಗ್ರೇಟ್ ಜಾಬ್ ರಾಜೇಶ್ವರಿ ಅವರೇ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರಿ ಅಂಡ್ ಸ್ಟೇ ಕನೆಕ್ಟೆಡ್. ಓಕೆ, ಎಸ್. ನೆಕ್ಸ್ಟ್ ಯಾರು ಹೇಳ್ತಿದ್ದೀರಾ? ಶ್ರುತಿ ಅವ್ರು ಹೇಳ್ತೀರಾ? ಪ್ಲಾಟ್ ಬಂದು ಬಬ್ರುವಾಹನ ಮೂವಿದು.
ಓಕೆ, ಅವರು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ ಶ್ರುತಿ ಅವರೇ. ಸ್ಪೀಕರ್ ಮೇಡಮ್. ಹತ್ರ ಇಟ್ಕೋತೀರಾ? ಹಾ ಓಕೆ. ಇದು ಪ್ಲಾಟ್ ಬಂದು ಬಬ್ರುವಾಹನ ಮೂವಿದು. ಅದು ಸಾಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಮುಂಚೆ ಇಬ್ರು ಒಂದೊಂದು ಡೈಲಾಗ್ ಹೇಳ್ತಾರೆ. ಹ್ಮ್ ಹ್ಮ್ ಅದು ಹೇಳಿದೀನಿ. ಹ್ಮ್ ಫಸ್ಟ್ ಬಬ್ರುವಾಹನ ಹೇಳ್ತಾನೆ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಈಗ ಅರ್ಜುನ ಹೇಳ್ತಾನೆ, ಮದಹಂದ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಅಷ್ಟೇ. ಗುಡ್ ಗುಡ್, ವೆರಿ ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ರಾಜ್ಕುಮಾರ್ ಅವರ ಡೈಲಾಗ್ಸ್ ಹೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ, ಅಂದ್ರೆ ತುಂಬಾ ಡೆಡಿಕೇಶನ್ ಅವ್ರದ್ದೆಲ್ಲ ಅಲ್ವಾ. ಸೊ ಇದನ್ನ ಬಬ್ರುವಾಹನ ಅವಾಗ ಭಕ್ತ ಯಾರು ಪ್ರಹ್ಲಾದ movie ಪೂರ್ತಿ ನೋಡ್ಬಿಟ್ಟೆ ಮೇಡಮ್. ಏನು ಡೈಲಾಗ್ ಸೆಲೆಕ್ಟ್ ಮಾಡೋಕೆ ಭಕ್ತ ಪ್ರಹ್ಲಾದ ಮೂವಿ ಪೂರ್ತಿ ನೋಡ್ಬಿಟ್ಟೆ. ವಾವ್, ಗುಡ್, ವೆರಿ ಗುಡ್, ಇದೇ ಬೇಕಾಗಿತ್ತು ಅಲ್ವಾ. ತುಂಬಾ ದಿನದಿಂದ ಆಸೆ ಇತ್ತು ಈ ಮೂವಿಗಳನ್ನ ನೋಡ್ಬೇಕು. ಅಟ್ಲೀಸ್ಟ್ ಪ್ರೆಗ್ನೆನ್ಸಿನಲ್ಲಿ ಇನ್ನೊಂದು ಮಯೂರ ವರ್ಮ ಇದೆಯಲ್ಲ, ಹಾ, ಅದನ್ನು ನೋಡ್ಬೇಕು ಅನ್ಕೊಂಡಿದ್ದೆ. ಇವಾಗ ಅದೇ ಬರ್ತಾ ಇತ್ತು ನನ್ನ ಬಾಯಲ್ಲಿ. ಒಂದು ಕಂಪ್ಲೀಟ್ ಆಯ್ತು. ಇವಾಗ ಇದು ಬಬ್ರುವಾಹನ ಒಂದ್ ನೋಡ್ಬಿಟ್ಟು ಮಯೂರ ವರ್ಮ ಒಂದ್ ನೋಡ್ತೀನಿ. ಓಕೆ, ವೆರಿ ಗುಡ್. ಸೊ ನಮ್ಗೆ ಇನ್ನೂ ಒಂದು ಐಡಿಯಾ ಕೊಟ್ರಿ ನೀವು. ನೀವೆಲ್ಲರೂ ಅಷ್ಟೇ ಯಾವ್ದಾದ್ರು ಈ ತರ ಮೂವೀಸ್ನ ನೋಡಿ. ಓಕೆ, ಇನ್ಸ್ಪೈರಿಂಗ್ ಮೂವೀಸ್ ಹಳೇದು. ಸೊ ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ನಂಗೆ ಭಕ್ತ ಪ್ರಹ್ಲಾದ ಮತ್ತಿದು ಬಬ್ರುವಾಹನ ಆಗಿರ್ಬೋದು, ಇನ್ನೂ ಒಂದು ಕವಿರತ್ನ ಕಾಳಿದಾಸ. ಹೌದು. ಸೊ ಇದೆಲ್ಲ ತುಂಬಾ ವೆರಿ ಇನ್ಸ್ಪೈರಿಂಗ್ ಮೂವೀಸ್ ಅಲ್ವಾ. ಒಂಥರ ನೋಡಿದ್ರೆ ಭಕ್ತಿ ಬರ್ಬೇಕು, ಆ ಒಂದು ಎಮೋಷನ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಆ ಆ, ದೇಶಭಕ್ತಿ ಭಾವ ಇರ್ಬೋದು, ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಇನ್ನೂ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ದೇಶಭಕ್ತಿ ಗೀತೆ ಒಂದು ಹೇಳೋಣ. ಓಕೆ, ಸೊ ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ನೆಕ್ಸ್ಟ್ ವೀಕ್ ಮಾಡೋಣ. ಓಕೆ, Jan 26 ಇಟ್ಕೋಬೋದಾ ನೋಡಿ ಮ್ಯಾಮ್? ಹಾ ಅಲ್ವಾ. ಓಕೆ ಹಂಗೆ ಮಾಡೋಣ. Jan 26 ಯಾವತ್ ಬರುತ್ತೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇದ್ದೇ ಅದ್ರ ಇದೆ. ಹಿಂದೆ ಮುಂದೆ, ಹಾ ಅವತ್ತು ಕ್ಲಾಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಹಿಂದೆ ಮುಂದೆ ಯಾವಾಗಾದ್ರೂ ಅದೇ ಟೈಮಲ್ಲಿ ಇಟ್ಕೊಳ್ಳೋಣ. ಓಕೆ, ಸರಿ. ಮಂಡೇ ಬರುತ್ತೆ ಮೇಡಮ್ 26. ಹೌದಾ, ಓಕೆ ದೆನ್ ಗುಡ್, ಅವತ್ತೇ ಮಾಡೋಣ. ಓಕೆ, ಎಸ್. ಹಾ, ನೆಕ್ಸ್ಟ್ ಯಾರು ಹೇಳ್ತೀರಾ? ದಿವ್ಯಾ ಅವರೇ, ನಾರ್ಮಲ್ ಡೆಲಿವರಿ ದಿವ್ಯಾ ಅವರೇ ಹೇಳ್ತೀರಾ? ನಾನು ಅಟೆಂಡ್ ಆಗಿಲ್ಲ ಮೇಡಮ್ ನಿನ್ನೆ. ಓಕೆ, ಸರಿ, ಪರವಾಗಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಹೇಳಿ ಓಕೆ ಯಾವ್ದಾದ್ರು ಡೈಲಾಗ್. ಓಕೆ, ನೇತ್ರ ಅವರೇ. ನಂಗೆ ನೇತ್ರ ಅವ್ರದ್ದು ತುಂಬಾ ಕ್ಯೂರಿಯಾಸಿಟಿ. ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸ್ವಲ್ಪ ಅಂದ್ರೆ ವಿತ್ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದ್ದೀರಾ ನೇತ್ರ ಅವರೇ? ಆಫೀಸಲ್ಲಿ ಇದೆ. ಓಕೆ ಓಕೆ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಯಾವಾಗಾದ್ರೂ ನೆನ್ಪಿಟ್ಕೊಂಡಿರಿ, ಮನೇಲಿದ್ದಾಗ ನೀವು ಹೇಳಲೇಬೇಕು. ಓಕೆನಾ? ಓಕೆ, ದೆನ್ 12:36 ಆಗಿದೆ ಅಲ್ವಾ. ಓಕೆ, ವಿಲ್ ಡೂ ಸಮ್ ಪ್ರಾಕ್ಟೀಸಸ್. ಅಥವಾ ಬೇರೆ ಏನಾದರೂ ಮಾಡಬೇಕಾ? ಒಂದು ಆಕ್ಟಿವಿಟಿ ಇದೆ ಆಕ್ಚುಲಿ, ನ್ಯೂರೋ ಆರ್ಟ್ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಗೊತ್ತಾ ನ್ಯೂರೋ ಆರ್ಟ್ ಬಗ್ಗೆ ಯಾರಿಗಾದ್ರು? ಹ್ಮ್. ಓಕೆ, ಸೊ ಅದೇನಿಲ್ಲ, ಒಂಥರ ಬ್ರೈನ್ ಡಂಪಿಂಗ್ ಇರೋ ಥರ. ಓಕೆ, ಒಂದು ನಿಮಿಷ. ಓಕೆ, ಸೊ ನ್ಯೂರೋ ಆರ್ಟ್ ಅಂದ್ರೆ ಒಂದು ಶೀಟ್ ಅಲ್ಲಿ
ನೀವು ಏನ್ ಮಾಡ್ತೀರಾ ಅಂದ್ರೆ ಫಸ್ಟು ನಿಮ್ಮ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಆಯ್ತಾ ಅದನ್ನ ನೆನ್ಪು ಮಾಡ್ಕೊಳ್ತೀರಾ. ಅದಾದ್ಮೇಲೆ ಅದ್ರ ಮೇಲೆ ಹಾಗೆ ಸ್ಕ್ರಿಬಲ್ ಮಾಡ್ತಾ ಹೋಗ್ತೀರಾ. ಆಯ್ತಾ ಅಂದ್ರೆ ಜಸ್ಟ್ ಹಾಗೆ ಹೀಗೆ ಬರಿತಾ ಹೋಗ್ತೀರಾ, ಕೈ ಹೆಂಗ್ ಹೋಗುತ್ತೋ ಹಂಗೆ. ಒಂದ್ 2-3 ಸೆಕೆಂಡ್ ಆ ಪ್ರಾಬ್ಲಮ್ ಅದನ್ನ ನೆನೆಸ್ಕೊಂಡು, ಅಥವಾ ನೀವು ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹೇಗಿದೆ, ಸೊ ನಮ್ಮ ಬ್ರೈನ್ ಅಲ್ಲಿ ಯಾವ ರೀತಿ ಪ್ಯಾಟರ್ನ್ಸ್ ಇರುತ್ತೋ ಅದೇ ರೀತಿ ನಾವು ಆಕ್ಟ್ ಮಾಡ್ತಾ ಹೋಗ್ತೀವಿ ಯಾವಾಗ್ಲೂ. ಆಯ್ತಾ ಅದೇ ರೀತಿ ನಾವು ಬರವಣಿಗೆಲೂ ಅಷ್ಟೇ, ಅಕಸ್ಮಾತ್ ನೀವ್ ಏನಾದ್ರೂ ಸ್ಕ್ರಿಬಲ್ ಮಾಡಿದ್ರಿ ಅಂದ್ರೆ ಅದರಲ್ಲಿ ಬರೋ ಪ್ಯಾಟರ್ನ್ ನಿಮ್ಮ ಬ್ರೈನ್ ಅಲ್ಲಿ ಯಾವ ತರ ಪ್ಯಾಟರ್ನ್ ಇರುತ್ತೋ ಆ ತರ ಬಂದಿರುತ್ತೆ. ಆಯ್ತಾ ಸೊ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ಜಾಸ್ತಿ. ನಾನು ತುಂಬಾ ಡಿಸ್ಟರ್ಬ್ಡ್ ಆಗಿದ್ರೆ ಅಥವಾ ಕೋಪದಲ್ಲಿದ್ರೆ ಅಥವಾ ತುಂಬಾ ಆ, ಬೇಜಾರಲ್ಲಿದ್ರೆ ಅವಾಗ ಪ್ಯಾಟರ್ನ್ಸ್ ಹೆಂಗೆಂಗೋ ಬಂದಿರುತ್ತೆ. ಆಯ್ತಾ ಅದೇ ನಾನು ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ದೆ, ಕಾಮ್ ಆಗಿದ್ದೆ, ಹ್ಯಾಪಿ ಆಗಿದ್ದೆ ಅಂದ್ರೆ ಅವಾಗ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಬರ್ತಾ ಹೋಗುತ್ತೆ. ವಾಟ್ ಎವರ್ ಇಟ್ ಈಸ್. ಬಟ್ ಯಾಕೆ ನಾವು ನ್ಯೂರೋ ಆರ್ಟ್ ಮಾಡ್ತೀವಿ, ಈ ಒಂದು ಚಿತ್ರಗಳನ್ನ ಬರಿತೀವಿ ಅಂತಂದ್ರೆ ಟು ಕಮ್ ಔಟ್ ಆಫ್ ದ್ಯಾಟ್ ಸ್ಟೇಟ್. ಆಯ್ತಾ ಅದು ಹೇಗೆ ಇದೆ ಅದನ್ನ ನಮ್ಮ ಬ್ರೈನ್ ಇಂದ ಕೆಳಗಡೆ ಡಂಪ್ ಮಾಡ್ತಾ ಇದೀವಿ. ಆಯ್ತಾ ಸೊ ಹೊರಗಡೆ ಹಾಕ್ತಾ ಇದೀವಿ. ಓಕೆ ಸೊ ಇಫ್ ವಿ ಆರ್ ಇನ್ ಹ್ಯಾಪಿನೆಸ್ ಮೋಡ್ ವಿ ವಿಲ್ ಎಂಜಾಯ್. ಅದರ್ವೈಸ್ ನಾವು ಬೇರೆ ಯಾವ್ದಾದ್ರು ಸಮಸ್ಯೆಗಳಿಂದ ನಾವು ತುಂಬಾ ಡಿಸ್ಟರ್ಬ್ ಆಗಿದ್ವಿ ಅಂದ್ರೆ ಅದನ್ನ ಹೊರಗೆ ಹಾಕ್ತಾ ಇದೀವಿ. ಸೊ ಅದನ್ನ ಹೊರಗೆ ಹಾಕೋಗಿರುವಂತಹ ಟೆಕ್ನಿಕ್ ಇದು ನ್ಯೂರೋ ಆರ್ಟ್. ಓಕೆ ಸೊ ಹೇಗೆ ನಮ್ಮ ಬ್ರೈನ್ ಅಲ್ಲಿ ಪ್ಯಾಟರ್ನ್ಸ್ ಇರುತ್ತೋ ಅದೇ ರೀತಿ ಪ್ಯಾಟರ್ನ್ಸ್ ಬರ್ತಾ ಹೋಗುತ್ತೆ. ಇದಕ್ಕೆ ಏನೂ ರೂಲ್ಸ್ ಇಲ್ಲ. ಯಾರು ನಿಮ್ಗೆ ಏನು ನನ್ಗೆ ಡ್ರಾಯಿಂಗ್ ಮಾಡಕ್ ಬರಲ್ಲ, ಪೇಂಟಿಂಗ್ ಮಾಡಕ್ ಬರಲ್ಲ, ಕಲರಿಂಗ್ ಮಾಡಕ್ ಬರಲ್ಲ, ಏನೂ ಮಾಡಕ್ ಬರ್ದೇ ಇದ್ರೂ ಪರವಾಗಿಲ್ಲ. ಜಸ್ಟ್ ನೀವು ಹಾಗೆ ಮಾಡ್ತಾ ಹೋಗ್ಬೋದು. ಆಯ್ತಾ ಸೊ ಡ್ರಾಯಿಂಗು ಪೇಂಟಿಂಗ್ ಆ ಥರದ್ದಾದ್ರೆ ನಾವ್ ಏನ್ ಮಾಡ್ತೀವಿ, ಜಸ್ಟ್ ಇದೇ ಥರನೇ ಬರ್ಬೇಕು. ಸೊ ಬಟರ್ಫ್ಲೈ ಅಂದ್ರೆ ಹಂಗೇ ಬರ್ಬೇಕು. ಸೊ ವಿಲ್ ಟ್ರೈ ಅ ಲಾಟ್ ಅಲ್ವಾ. ಬರ್ಲಿಲ್ಲ ಅಂದ್ರೆ ಅಯ್ಯೋ ಬೇಡ ಬಿಡು ನನ್ಗಲ್ಲ, ಇದ್ ನನ್ಗಲ್ಲ ಅಂತ ಬಿಟ್ಬಿಡ್ತೀವಿ ಅಲ್ವಾ. ಸೊ ಆ ಥರದ್ದೇನು ಕಂಡೀಷನ್ ಇಲ್ಲ ಇಲ್ಲಿ, ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ ಏನು ಅಕ್ಷರನೇ ಬರೆಯಕ್ ಬರಲ್ಲ ಅನ್ನೋರು ಕೂಡ ಇದನ್ನ ಮಾಡ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ನ್ಯೂರೋ ಆರ್ಟ್. ಓಕೆ ಸೊ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ನಿಮ್ ದೊಡ್ಡಮ್ಮ ಅಥವಾ ಅಜ್ಜಿ ಯಾರಾದ್ರೂ ಮಾಡ್ಬೋದು, ವೆರಿ ಈಸಿ. ಆಯ್ತಾ ಜಸ್ಟ್ ನೀವು ಏನ್ ಮಾಡ್ತೀರಾ, ನಿಮ್ಮ ಮನ್ಸಲ್ಲಿ 2-3 ನಿಮಿಷ ಕಣ್ಮುಚ್ಕೊಂಡು ಆಮೇಲೆ ಕಣ್ಬಿಟ್ಟು ಆ ಪೇಪರ್ ಪೂರ್ತಿ ಇಡೀ ಪೇಪರ್ ಕವರ್ ಆಗ್ಬೇಕು. ಈಗ ನಾನು ಸ್ಕ್ರೀನ್ ಮೇಲೆ ಈ ತರ ಬರಿತಾ ಹೋಗ್ತಾ ಇದ್ದೀನಿ, ಇಡೀ ಸ್ಕ್ರೀನ್ ಕವರ್ ಆಗ್ತಾ ಇದೆ ಅಲ್ವಾ. ಸೊ ಎಲ್ಲ ಅಂದ್ರೆ ಪೂರ್ತಿ ಹೆಂಗೆ ಕೈ ಹೋಗುತ್ತೋ ಹಂಗೆ. ಆಯ್ತಾ ಸೊ ಅದೇ ರೀತಿ ಆ ಒಂದು ಶೀಟ್ ಅಲ್ಲೂ ಕೂಡ ಬರಿತಾ ಹೋಗ್ತೀರಾ, ಹೆಂಗೆ ಬರುತ್ತೋ ಹಂಗೆ. ಆಯ್ತಾ ಈಗ ನಾನು ಯಾವುದೋ ಒಂದು ಪ್ರಾಬ್ಲಮ್ನ ನೆನೆಸ್ಕೋತೀನಿ, ಇಲ್ಲ ಯಾವುದೋ ಒಂದು ಸ್ಟೇಟ್ ಆಫ್ ಮೈಂಡ್ ಆಯ್ತಾ ನೆನೆಸ್ಕೋತೀನಿ. ಅದಾದ್ಮೇಲೆ ಸ್ಕ್ರಿಬಲ್ ಮಾಡ್ತೀನಿ ಈ ಒಂದು ಪೇಪರ್ ಮೇಲೆ. ಓಕೆ ಜಸ್ಟ್ ನನಗೆ ಈ ತರ ಬಂತು ಇವಾಗ. ಓಕೆ 1 ನಿಮಿಷ ಸ್ಕೆಚ್ ಪೆನ್ ಅಲ್ಲಿ ಮಾಡ್ತೀನಿ, ಸೊ ದಟ್ ಈಸಿಯಾಗಿ ಗೊತ್ತಾಗುತ್ತೆ. ಒಂದು ನಿಮಿಷ. ಸೊ ಇದೇನೋ ಸುಮ್ಮನೆ ಬರ್ದೆ. ಆಯ್ತಾ 1-2 ನಿಮಿಷ ಕಣ್ಮುಚ್ಕೊಂಡೆ, ಆಮೇಲೆ ಏನ್ ಬರುತ್ತೋ ಅದನ್ನ ಬರ್ದೆ. ಸೊ ಇಲ್ಲಿ ಕೆಲವೊಂದು ಸ್ಪೇಸಸ್ ಜಾಸ್ತಿ ಇದೆ. ಇಲ್ಲಿಗೆ ನಾನು ಏನ್ ಮಾಡ್ಬೋದು, ನಿಮ್ಗೆ ಯಾವ ಪ್ಯಾಟರ್ನ್ ಬರುತ್ತೋ ಅದನ್ನ ಬರಿಬೋದು. ಇಲ್ಲ ನಂಗೆ ಪ್ಯಾಟರ್ನ್ ಬರೆಯಕ್ಕೆ ಏನ್ ಇಷ್ಟ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಲೈನ್ ಹಾಕ್ಬೋದು, ಇಲ್ಲ ಸರ್ಕಲ್ ಬರಿಬೋದು, ಟ್ರಯಾಂಗಲ್ ಬರಿಬೋದು, ಸ್ಪೈರಲ್ ಶೇಪ್ ಬರಿಬೋದು, ಹಾರ್ಟ್ ಬರಿಬೋದು. ಆಯ್ತಾ ಸೊ ಈ ಗ್ಯಾಪ್ಗಳಲ್ಲಿ ಇದೆ ತುಂಬಾ ಜಾಸ್ತಿ ದೊಡ್ಡ ಗ್ಯಾಪ್ ಇದೆಯಲ್ಲ ಅದಕ್ಕೋಸ್ಕರ. ಇಲ್ಲ ನಂಗೆ ಅದೇನೋ ಬರೆಯಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಜಸ್ಟ್ ಇಲ್ಲೇನು ಕಾರ್ನರ್ಸ್ ಇದೆಯಲ್ಲ ಅದಕ್ಕೆ ಇದನ್ನ ಟಚ್ ಮಾಡಿಸ್ತೀರ. ಆಯ್ತಾ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಗ್ಯಾಪ್ ಇದೆ, ಇದನ್ನ ನಾನು ಕಾರ್ನರಿಗೆ ಒಂದು ಲೈನ್ ಎಳೆದು ಟಚ್ ಮಾಡಿಸ್ತೀನಿ ಈ ರೀತಿ. ಆಯ್ತಾ ಸೊ ಅದೇ ರೀತಿ ಇಲ್ಲಿ ಗ್ಯಾಪ್ ಇದೆ,
ನಾನು ಏನ್ ಮಾಡ್ತೀನಿ, ಕಾರ್ನರ್ಗೆ ಒಂದು ಲೈನ್ ಎಳೆದು ಟಚ್ ಮಾಡಿಸ್ತೀನಿ. ಆಯ್ತಾ? ಸೊ ನನಗೆ ಪ್ಯಾಟರ್ನ್ ಬರೆಯಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಆ ಥರ ಮಾಡ್ತೀನಿ. ಇಲ್ಲಿ ಗ್ಯಾಪ್ ಇದೆ, ಇಲ್ಲೂ ಅಷ್ಟೇ ಕಾರ್ನರ್ಗೆ ಒಂದು ಲೈನ್ ಎಳೆದು ಟಚ್ ಮಾಡಿಸ್ತೀನಿ. ಓಕೆ, ಸೊ ಈ ರೀತಿ ಮಾಡಿ ನಾನು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಸರ್ಕಲ್, ಟ್ರಯಾಂಗಲ್ ಏನಾದ್ರೂ ಮಾಡ್ಬೋದು. ನಾನು ಒಂದು ಲೈನ್ ಹಾಕ್ತೀನಿ ಪೂರ್ತಿ, ನಿಮ್ಮ ಇಷ್ಟ. ನಾನೊಂದು ಲೈನ್ ಹಾಕಿದ್ದೀನಿ, ನೀವೇನಾದ್ರೂ ಹಾಕ್ಬೋದು. ಸೊ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿದೆ, ಎಲ್ಲಾನು ಕವರ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದು ಇದು ಓಕೆ. ಸೊ ಇಲ್ಲಿ ಜಾಸ್ತಿ ಗ್ಯಾಪ್ ಅನ್ನಿಸ್ತಾ ಇಲ್ಲ ಇವಾಗ, ಅಲ್ವಾ? ಸೊ ನಿಮ್ಗೆ ಇನ್ನೂ ಜಾಸ್ತಿ ಗ್ಯಾಪ್ ಅನ್ನಿಸ್ತಿದೆ ಅಂತಂದ್ರೆ ಏನಾದ್ರೂ ಫಿಲ್ ಮಾಡ್ತಾ ಹೋಗ್ಬೋದು. ನಾನು ಹೇಳ್ದಾಗೆ ಹಾರ್ಟ್ ಆದ್ರೂ ಅಥವಾ ಸ್ಪೈರಲ್ ಶೇಪ್ ಆದ್ರೂ. ಸೊ ಇಲ್ಲಿ ನಾನು ಸ್ಪೈರಲ್ ಶೇಪ್ ಬರೆದು, ಓಕೆ. ಸೊ ವಾಟ್ ಎವರ್ ಇಟ್ ಈಸ್, ನೀವು ಅದನ್ನ ಬರಿತಾ ಹೋಗ್ಬೋದು. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಜಾಯಿನ್ ಆಗಿದೆ ನೋಡಿ, ಇಲ್ಲಿ ಇಂಟರ್ಸೆಕ್ಷನ್ ಇದೆ, ಕ್ರಾಸ್ ಲೈನ್ಸ್ ತರ ಅಲ್ವಾ, ಇಂಟು ತರ ಬಂದಿದೆ. ಏನಿಲ್ಲ, ಇದ್ರ ಉದ್ದೇಶ ಏನು, ನಾವು ಶಾರ್ಪ್ ಎಡ್ಜಸ್ ನ ಸ್ಮೂತರ್ ಮಾಡ್ತೀವಿ. ಆಯ್ತಾ? ಇಲ್ಲಿ ಎಡ್ಜು ಶಾರ್ಪ್ ಆಗಿದೆ ಅಲ್ವಾ, ಇದನ್ನ ನಾನು ಸ್ಮೂತ್ ಮಾಡ್ತೀನಿ. ಹೇಗೆ ಅಂದ್ರೆ, ಈ ತರ ಲೈನ್ಸ್ ಹಾಕಿದೆ. ಓಕೆ, ಸೊ ಇಲ್ಲಿ ಶಾರ್ಪ್ ಇತ್ತು, ಇಲ್ಲಿ ಸ್ಮೂತ್ ಆಯ್ತು ಇವಾಗ, ಅಲ್ವಾ? ಸೊ ಇದನ್ನ ಏನ್ ಮಾಡ್ತೀನಿ, ಕಲರ್ ಮಾಡ್ತೀನಿ ಒಳಗಡೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಶಾರ್ಪ್ ಎಡ್ಜ್ ಇತ್ತು ಈ ತರ. ಓಕೆ, ಇಲ್ಲಿ ಇದೆಯಲ್ವಾ, ಈ ತರ ಶಾರ್ಪ್ ಎಡ್ಜ್ ಇತ್ತು ಇಲ್ಲಿ, ಬಟ್ ನಾನು ಅದನ್ನ ಸ್ಮೂತರ್ ಮಾಡಿದ್ದೀನಿ ಅಲ್ವಾ. ಸ್ಮೂತ್ ಸರ್ಫೇಸ್ ಇದೆ ಇವಾಗ, ಎಲ್ಲೂ ಶಾರ್ಪ್ ಇಲ್ಲ ಅಲ್ವಾ, ಗೊತ್ತಾಗ್ತಾ ಇದೆಲ್ಲ. ಸೊ ಇಲ್ಲಿ ಮಾಡ್ತೀನಿ ನೋಡಿ ಈಗ. ಸೊ ಆಲ್ಮೋಸ್ಟ್ ಈ ತರ ಬರ್ಕೊಂಡೆ, ಸೊ ದಟ್ ಈಸಿ ಆಗ್ಲಿ ಅಂತೇಳಿ. ಆಮೇಲೆ ಒಳಗಡೆ ಕಲರ್ ಮಾಡ್ತೀನಿ. ಸೊ ಏನು ಅಂದ್ರೆ, ಎಲ್ಲ ಶಾರ್ಪ್ ಎಡ್ಜಸ್ ನ ನಾವು ಸ್ಮೂತ್ ಮಾಡ್ಬೇಕು. ಸೊ ಇವಾಗ ಇಲ್ಲಿಂದ ನೋಡಿದ್ರೆ ಇದು ಸ್ಮೂತ್ ಸರ್ಫೇಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಈ ಕಡೆನೂ ಅಷ್ಟೇ, ಇಲ್ಲಿ ಸ್ಮೂತ್ ಸರ್ಫೇಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಶಾರ್ಪ್ ಎಡ್ಜ್ ಇಲ್ಲ. ಬಟ್ ಇಲ್ಲಿ ಶಾರ್ಪ್ ಇದೆ ನೋಡಿ, ಇದನ್ನು ಕೂಡ ನಾನು ಅದೇ ತರ ಮಾಡ್ತೀನಿ, ಸ್ಮೂತ್ ಎಡ್ಜ್ ಮಾಡ್ತೀನಿ. ಸೊ ಅದೇ ರೀತಿ ಎಲ್ಲೆಲ್ಲಿ ಶಾರ್ಪ್ ಎಡ್ಜಸ್ ಇದೆಯೋ ಅದನ್ನೆಲ್ಲ ಸ್ಮೂತ್ ಮಾಡ್ಕೋಬೇಕು. ನನ್ನ ಮೊಬೈಲ್ ಸ್ಟ್ಯಾಂಡ್ ಸರಿ ಇಲ್ಲ, ಅದಕ್ಕೋಸ್ಕರ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಸ್ಕ್ರೀನಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಗೊತ್ತಾಯ್ತಲ್ಲ, ಈ ತರ ನೋಡಿ. ಇವಾಗ ಹಾಗೆ ಬ್ರೈನ್ ಪ್ಯಾಟರ್ನ್ಸ್ ತರ ಅನ್ನಿಸ್ತಾ ಇಲ್ವಾ? ಅಕಸ್ಮಾತ್ ನೀವು ಇದರಲ್ಲಿ ಗೂಗಲ್ ಅಲ್ಲಿ ಬ್ರೈನ್ ಪ್ಯಾಟರ್ನ್ಸ್, ನ್ಯೂರಲ್ ಕನೆಕ್ಷನ್ಸ್ ಅಂತ ಟೈಪ್ ಮಾಡಿ ನೋಡಿದ್ರೆ, ನ್ಯೂರಲ್ ಕನೆಕ್ಷನ್ಸ್ ಈ ತರ ಇರುತ್ತೆ. ಅಂದ್ರೆ ಇದನ್ನ ನಾವು ಡೆಂಡ್ರೈಟ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಕನೆಕ್ಷನ್ಸ್, ಬ್ರೈನ್ ಅಲ್ಲಿ ಬೇರೆ ಬೇರೆ ಕನೆಕ್ಷನ್ಸ್ ಬಂದು ಸೇರುವಂತ ಜಾಗ. ಆಯ್ತಾ? ಸೊ ಎಲ್ಲ ಬಿಡಿ ಬಿಡಿ ಆಗಿರುತ್ತೆ. ನಮ್ಗೆ ಯಾವಾಗ ಏನ್ ಮೆಮೊರಿ ಬೇಕೋ ಅವಾಗ ಅದು ಕನೆಕ್ಟ್ ಆಗುತ್ತೆ, ಇನ್ಫಾರ್ಮೇಶನ್ ರಿಟ್ರೀವ್ ಮಾಡುತ್ತೆ, ನಮಗೆ ಕೊಡುತ್ತೆ. ಆಯ್ತಾ? ನಾವು ನೆನ್ಪು ಮಾಡ್ಕೊಂತೀವಲ್ವಾ, ಏನು ಇದು ಯಾವಾಗ ಕನೆಕ್ಟ್ ಆಗುತ್ತಲ್ವಾ ಅವಾಗ ನೆನಪಾಗುತ್ತೆ. ಓಕೆ, ಸೊ ಈ ತರ ಬ್ರೈನ್ ಕನೆಕ್ಷನ್ಸ್. ಓಕೆ, ಸೊ ಇದೇ ರೀತಿ ಇದನ್ನ ಹೇಗ್ ಮಾಡೋದು, ಈ ತರ ಎಲ್ಲ ಶಾರ್ಪ್ ಎಡ್ಜಸ್ ನ ಸ್ಮೂತ್ ಮಾಡ್ತೀರಾ. ಓಕೆ, ಸೊ ನಾನು ಈ ಒಂದು ಸೆಕ್ಷನ್ ತಗೊಂಡ್ರೆ ಇಲ್ಲಿ ಎಲ್ಲ ಎಡ್ಜಸ್ ಕೂಡ ಸ್ಮೂತ್ ಆಗಿದೆ ಅಲ್ವಾ. ಸೊ ಈ ಸೆಕ್ಷನ್ ಇದಿಷ್ಟರಲ್ಲಿ ಪೂರ್ತಿ ಎಲ್ಲ ಎಡ್ಜಸ್, 4 ಕಾರ್ನರ್ಸ್ ಸ್ಮೂತ್ ಆಗಿದೆ ಅಲ್ವಾ. ಸೊ ಶಾರ್ಪ್ ಎಡ್ಜ್ ಇಲ್ಲ. ಅದೇ ತರ ಎಲ್ಲ ಕಡೆನೂ ಮಾಡ್ಬೇಕು. ಈಗ ಇನ್ನೊಂದೇನು ಅಂದ್ರೆ, ಎಡ್ಜಸ್ ಪೂರ್ತಿ ಲಾಸ್ಟ್ಗೆ
ಆಯ್ತಾ. ಇಲ್ಲಿ ಈ ಪೇಪರ್ನ ಕೊನೆಗೇನಿದೆಯಲ್ವಾ, ಇಲ್ಲಿ ಕೂಡ ನಾವು ಆ ಥರ ಸ್ಮೂತ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲೂ ಕೂಡ ಶಾರ್ಪ್ ಎಡ್ಜ್ ತರ ಕಾಣುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲೂ ಕೂಡ ಸ್ಮೂತ್ ಮಾಡಬೇಕು, ಅದನ್ನು ಕೂಡ ಇದೇ ಥರನೇ. ಗೊತ್ತಾಗ್ತಾ ಇದೆ ಅಲ್ಲ, ನೋಡಿ ಈ ತರ. ಸೊ ಇಲ್ಲಿ ಎಡ್ಜಸ್ ಅಲ್ಲಿ ಸ್ಮೂತ್ ಮಾಡಿದ್ದೀನಿ, ಇದನ್ನ ಈ ಸರ್ಫೇಸ್ ಕೂಡ ಸ್ಮೂತ್ ಮಾಡಿದ್ದೀನಿ, ಇಲ್ಲಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಇಲ್ಲಿ ಕೂಡ ಸ್ಮೂತ್ ಮಾಡಿದ್ದೀನಿ. ಓಕೆ, ಸೊ ಅದೇ ರೀತಿ ಇಲ್ಲಿ ಕೂಡ ಮಾಡ್ತೀನಿ, ಸೊ ಇಲ್ಲಿ ಕೂಡ ಮಾಡ್ತೀನಿ, ಓಕೆ, ಇಲ್ಲಿ ಕೂಡ ಮಾಡ್ತೀನಿ. ರೈಟ್, ಗೊತ್ತಾಗ್ತಾ ಇದೆಯಲ್ಲ. ಒಟ್ಟು ಈ ನ್ಯೂರೋ ಆರ್ಟ್ ಅಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಅರ್ಥ ಆಗೋ ತನಕ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಅರ್ಥ ಆದ್ಮೇಲೆ ವೆರಿ ಈಸಿ. ಬಟ್ ಏನೂ ರೂಲ್ಸ್ ಇಲ್ಲ, ಅಕಸ್ಮಾತ್ ನೀವು ಯಾವ್ದಾದ್ರು ಮಿಸ್ ಮಾಡಿದ್ರು ಆಮೇಲೆ ಬೇಕಾದ್ರೆ ನೀವು ಸ್ಮೂತ್ ಮಾಡ್ಕೋಬಹುದು, ಬರಿತಾ ಬರಿತಾ ಗೊತ್ತಾಗುತ್ತೆ ಇಲ್ಲಿ ಶಾರ್ಪ್ ಎಡ್ಜ್ ಇದೆ ಅಂತ ಹೇಳ್ಬಿಟ್ಟು. ಆಯ್ತಾ. ಏನು ನಮ್ಮ ಬ್ರೈನ್ ಪ್ಯಾಟ್ರನ್ ನ ನಾವು ಚೇಂಜ್ ಮಾಡುವಂತಹ ಪ್ರಯತ್ನ, ಅಂದ್ರೆ ನಾವು ಇರುವಂತಹ ಮೂಡಿಂದ ಬೇರೆ ಮೂಡ್ಗೆ ಶಿಫ್ಟ್ ಆಗೋದು ಅಲ್ವಾ. ಇದ್ರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಓಕೆ, ಆಮೇಲೆ ನಾನು ಬೆನಿಫಿಟ್ಸ್ ನ ಹೇಳ್ತೀನಿ ಇನ್ನು ಒಂದ್ಸರಿ. ಓಕೆ, ಸೊ ಇಷ್ಟಂತೂ ಆಗಿದೆ ಸದ್ಯಕ್ಕೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಕಲರ್ ಮಾಡ್ಬೇಕು. ಈಗೇನು ಶಾರ್ಪ್ ಎಡ್ಜಸ್ನೆಲ್ಲ ಸ್ಮೂತ್ ಮಾಡಿದ್ವಿ ಆಯ್ತಾ. ಸೊ ಇದೇ ರೀತಿ ಇಲ್ಲೆಲ್ಲ ತುಂಬಾ ಇದೆ ನಂದು ಶಾರ್ಪ್ ಎಡ್ಜಸ್, ಅದೆಲ್ಲ ಸ್ಮೂತ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾ ಬರ್ತಾ ಪ್ಯಾಟರ್ನು ಬ್ಯೂಟಿಫುಲ್ ಆಗಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಕ್ಲಮ್ಸಿ ಅನ್ಸಿದ್ರು ಪರವಾಗಿಲ್ಲ, ನೀವು ಟ್ರೈ ಮಾಡಿರ್ತೀರಲ್ಲ ಅದೇ ಒಂದು ದೊಡ್ಡ ಖುಷಿ. ದಟ್ ಈಸ್ ದ ಗ್ರೇಟ್ ವಿನ್. ಓಕೆ, ಸೊ ಆಲ್ಮೋಸ್ಟ್ ನಾನು ಎಡ್ಜಸ್ನ ಸರಿ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ಪೈರಲ್ ಬರ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಡ್ಜಸ್ ಸಿಕ್ತು ನನಗೆ, ಅದೆಲ್ಲ ಸ್ಮೂತ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ನಿಮಿಷದಲ್ಲ ಆಗುತ್ತೆ ಇದು. ಓಕೆ, ಎಲ್ಲ ಸ್ಮೂತ್ ಆಯ್ತು. ಇವಾಗ ಏನ್ ಮಾಡ್ಬೋದು ಅಂತಂದ್ರೆ, ಒಳಗಡೆ ನನ್ ಯಾವ ಯಾವ ಕಲರ್ಸ್ ನಿಮ್ಗೆ ಇಷ್ಟನೋ, ಏನು ರೂಲ್ಸ್ ಇಲ್ಲ ಆಯ್ತಾ. ಸೊ ನಮ್ಗೇನು ಯಾವ್ದಾದ್ರು ಗಿಳಿ ಬರೆದ್ರೆ, ಪ್ಯಾರೋಟ್ ಬರೆದ್ರೆ ಏನು ಗ್ರೀನ್ ಕಲರೇ ಹಾಕ್ಬೇಕು ಅನ್ನೋದು ಬರುತ್ತೆ, ಮೂತಿಗೆ ರೆಡ್ ಕಲರೇ ಹಾಕ್ಬೇಕು ಅಂತ ಬರುತ್ತೆ. ಇಲ್ಲಿ ಯಾವ್ದು ರೂಲ್ಸ್ ಇಲ್ಲ ಆಯ್ತಾ. ನೋ ರೂಲ್ಸ್ ಅಟ್ ಆಲ್. ನೀವು ಒಳಗಡೆ ಏನು ಬೇಕಾದ್ರೂ ಬರಿಬೋದು ಆಯ್ತಾ. ಎಸ್ ಡೆಲಿವರಿ ಬಗ್ಗೆ ಭಯ ಇರೋರು ಅವರು ಕೂಡ ಆರಾಮಾಗಿ ನೀವು ನ್ಯೂರೋ ಆರ್ಟ್ ಮಾಡಿ ಆಯ್ತಾ. ಏನ್ ಭಯ ಇದ್ರೂ ಅದನ್ನ ಹೋಗ್ಸೋದಕ್ಕೆ ಸಿ ವಿತ್ ದಿಸ್, ಅಲಾಂಗ್ ವಿತ್ ದಿಸ್ ಒಂದು ಸೂತಿಂಗ್ ಮ್ಯೂಸಿಕ್ ಹಾಕೊಂಡು ಮಾಡಿದ್ರೆ ಇನ್ನ ಚೆನ್ನಾಗ್ ಅನ್ಸುತ್ತೆ ಆಯ್ತಾ. ಆ ಫ್ಲೋನಲ್ಲಿ ನೀವು ಒಂಥರ ಕಳ್ದು ಹೋಗ್ಬಿಡ್ತೀರಾ. ಆಫ್ಟರ್ ದಿಸ್ ನೀವು ಅದೇ ಇನ್ನೂ ಒಂದು ರೂಲ್ಸ್ ಏನು ಅಂದ್ರೆ, ಕಂಪ್ಲೀಟ್ ಮಾಡದೇ ಇದ್ರು ಯು ಶುಡ್ ಫೀಲ್ ರಿಲ್ಯಾಕ್ಸ್ಡ್ ಆಯ್ತಾ. ಇಟ್ಸ್ ಓಕೆ, ಕಂಪ್ಲೀಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಒಂದೇ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಆಯ್ತಾ. ಅಕಸ್ಮಾತ್ ನಿಮ್ಗೆ ಹೆವಿ ಆಗುತ್ತೆ, ನನ್ಗೆ ಆ ಥರನೇ ಅನ್ಸುತ್ತೆ, ಕಂಪ್ಲೀಟ್ ಮಾಡ್ಲೇಬೇಕು ಅನ್ಸುತ್ತೆ ಅಂದ್ರೆ ಶಾರ್ಟ್ ಒನ್ ತಗೊಳ್ಳಿ, ಚಿಕ್ಕ ಪೇಪರ್ ತಗೊಳ್ಳಿ, ಚಿಕ್ಕದಾಗಿ ಮಾಡಿ. ಜಾಸ್ತಿ ಕನೆಕ್ಷನ್ಸ್ ಇದ್ರೆ ಜಾಸ್ತಿ ಕೆಲಸ ಆಗತ್ತೆ, ಅದಕ್ಕೆ ಸ್ವಲ್ಪ ಕಡಿಮೆ ಕನೆಕ್ಷನ್ಸ್ ಮಾಡ್ಬೋದು ಅಲ್ವಾ. ಚಿಕ್ಕ ಪೇಪರ್ ಇದಕ್ಕಿಂತ ಫೋಲ್ಡ್ ಮಾಡಿ ಚಿಕ್ಕದ್ ಮಾಡ್ತೀರಾ ಮಾಡಿ ಆಯ್ತಾ. ಒಟ್ಟು ಮಾಡಿ ಅಷ್ಟೇ ಆಯ್ತಾ. ಯು ಫೀಲ್ ರಿಲ್ಯಾಕ್ಸ್ಡ್ ಆಫ್ಟರ್ ದಟ್. ಓಕೆ, ಸೊ ಅದಾದ್ಮೇಲೆ ಕಲರ್ಸ್ ಮಾಡ್ಬೋದು, ಪ್ಯಾಟ್ರನ್ಸ್ ಮಾಡ್ಬೋದು. ಈ ಒಳಗಡೆ ಸೆಕ್ಷನ್ಸ್ ಅಲ್ಲಿ ಕಲರ್ ಮಾಡ್ಬೋದು, ಇಲ್ಲ ಪ್ಯಾಟ್ರನ್ ಗಳನ್ನ ಮಾಡ್ಬೋದು, ಇಲ್ಲ ಏನಾದ್ರೂ ಬರೆಯೋದಾದ್ರೆ ಬರಿಬೋದು. ನನ್ನ ಕ್ಲೈಂಟ್ಸ್ ಹೇಳಿ. ಅಂದ್ರೆ ಅದನ್ನ ಅನ್ಕೊಂಡೆ ಏನಾದ್ರೂ ಈ ತರ ಮಾಡ್ಬೇಕಾ ಅಥವಾ ಹಾಗೆ ಅದರಿಂದ ನಾನು ಹೊರಗೆ ಬರ್ಬೇಕು ಅನ್ನೋವಂಥ ಇಂಟೆನ್ಷನ್ ಇಟ್ಕೋಬೇಕು. ಫಸ್ಟ್ ಆ ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡ್ಬಿಟ್ಟು ಅದನ್ನೆಲ್ಲ ಬರ್ದ್ಬಿಡಿ ಆಯ್ತಾ. ಆಮೇಲೆ ಇನ್ನೂ ಒಂದು, ಆ ಪೇಜ್ ಏನು ಒಂದು ಪೇಜಲ್ಲಿ ಬರ್ದಿರ್ತೀರ ಆಯ್ತಾ, ಇದರ ಹಿಂದ್ಗಡೆ ಏನು ಸೊಲ್ಯೂಷನ್ ಬಗ್ಗೆ ಬರೀರಿ ಆಯ್ತಾ. ಸೊ ಪ್ರಾಬ್ಲಮ್ ಏನು, ಕನ್ಫ್ಯೂಷನ್,
ಆಯ್ತಾ. ಫಾರ್ ಎಕ್ಸಾಂಪಲ್ ಇದೆ ಡೆಲಿವರಿ ಬಗ್ಗೆ ಭಯ, ಅದನ್ನೇ ತಗೊಂಡ್ಬಿಡೋಣ ಆಯ್ತಾ. ಸೊ ಡೆಲಿವರಿ ಬಗ್ಗೆ ಭಯ ಆಗ್ತಿದೆ, ಆ ಭಯ ನೆನೆಸ್ಕೊಂಡು ನಾನೇನೋ ಬರ್ದೆ. ಆಮೇಲೆ ಏನ್ ಮಾಡಿ ಸೊಲ್ಯೂಷನ್ ನೆನ್ಪು ಮಾಡ್ಕೊಳ್ಳಿ ಆಯ್ತಾ. ಸೊಲ್ಯೂಷನ್ ಏನಿರಬಹುದು ಆಯ್ತಾ. ಆಮೇಲೆ ವಿಜುವಲೈಸ್ ಮಾಡಿ ನೀವು ಆ ಪ್ರಾಬ್ಲಮ್ ಇಂದ ಆಲ್ರೆಡಿ ಹೊರಗೆ ಬಂದಿದ್ದೀರಾ. ಆಫ್ಟರ್ ಡೆಲಿವರಿ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ, ಲೈಟರ್ ಆಯ್ತಾ. ಡೆಲಿವರಿ ಟೈಮಲ್ಲೂ ಅಷ್ಟೇ ಕಾಮ್ ಆಗಿದ್ದೀರಾ, ಕೂಲ್ ಆಗಿದ್ದೀರಾ. ಸೊ ಎಲ್ಲ ನೀವ್ ಅನ್ಕೊಂಡ್ ಹಾಗೆ ನಡೆದಿದೆ, ಒಂದ್ ಒಳ್ಳೆ ಆರೋಗ್ಯವಂತ ಮಗು ಕೈ ಸೇರಿದೆ. ಇಷ್ಟನ್ನು ವಿಜುವಲೈಸ್ ಮಾಡ್ತೀರಾ, ಅದನ್ನ ಹಿಂದ್ಗಡೆ ಬರಿತೀರಾ ಆಯ್ತಾ. ಒಂದು ಲೈನ್ ಅಥವಾ ಒಂದು ಪದ ಆಯ್ತಾ, ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಯಾವ್ದಾದ್ರು ಆಗಿರ್ಬೋದು, ಅದನ್ನ ಹಿಂದ್ಗಡೆ ಒಂದು ಲೈನ್ ಅಥವಾ ಒಂದು ಪದ ಬರೀತೀರಾ. ಸೊ ದಿಸ್ ಇಸ್ ದ ಇಂಟೆನ್ಷನ್. ಅಂದ್ರೆ ನಾವು ಇದರಿಂದ ಹೊರಗೆ ಬಂದು ಈ ಒಂದು ಔಟ್ಕಮ್ ನನಗೆ ಬೇಕು, ರಿಸಲ್ಟ್ ಆಯ್ತಾ. ವಾಟ್ ಈಸ್ ದ ರಿಸಲ್ಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಪ್ರಾಬ್ಲಮ್ ಇದು, ಸೊಲ್ಯೂಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಸೊಲ್ಯೂಷನ್ ಬಗ್ಗೆ ಇಲ್ಲಿ ಬರೀರಿ ಹಿಂದ್ಗಡೆ. ಇಲ್ಲಿ ಮುಂದೆ ನೀವು ಪ್ಯಾಟರ್ನ್ ಬರ್ದಿದ್ದೀರಾ, ಹಿಂದೆ ಸೊಲ್ಯೂಷನ್ ಬಗ್ಗೆ ಒಂದ್ ಲೈನ್ ಅಥವಾ ಒಂದು ವರ್ಡ್ ಅಲ್ಲಿ ಬರೀರಿ. ಓಕೆ. ಫಾರ್ ಎಕ್ಸಾಂಪಲ್, ನನಗೆ ತುಂಬಾ ಕನ್ಫ್ಯೂಷನ್ ಇದೆ, ನನಗೆ ಕ್ಲಾರಿಟಿ ಬೇಕು. ಕ್ಲಾರಿಟಿ ಇಸ್ ದ ಸೊಲ್ಯೂಷನ್, ಕನ್ಫ್ಯೂಷನ್ ಇಸ್ ಪ್ರಾಬ್ಲಮ್. ಕನ್ಫ್ಯೂಷನ್ ಬಗ್ಗೆ ಥಿಂಕ್ ಮಾಡಿ ನಾನು ಪ್ಯಾಟರ್ನ್ ಬರೀತೀನಿ, ಆಮೇಲೆ ಕ್ಲಾರಿಟಿ ಬಗ್ಗೆ ಥಿಂಕ್ ಮಾಡಿ ನಾನು ಇಲ್ಲಿ ಕ್ಲಾರಿಟಿ ಅಂತ ಬರೀತೀನಿ. ಅದಾದ್ಮೇಲೆ ಪೂರ್ತಿ ಇದನ್ನೆಲ್ಲ ನ್ಯೂರೋ ಆರ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲ ಶಾರ್ಪ್ ಎಡ್ಜಸ್ ನ ಇದ್ ಮಾಡೋದೆ, ಕಲರ್ ಮಾಡೋದೆ, ಎಲ್ಲ ಸ್ಮೂತರ್ ಮಾಡೋದೆ ನಮ್ಮ ಕೆಲಸ ಅಲ್ವಾ. ಪ್ರಾಬ್ಲಮ್ಸ್ ಇದ್ದಿದ್ದನ್ನ ಸ್ಮೂತ್ ಸೊಲ್ಯೂಷನ್ ಸಿಗ್ಬೇಕು ಅಲ್ವಾ. ಸೊ ಅದಕ್ಕೆ ನಾವೆಲ್ಲ ಎಡ್ಜಸ್ ನ ಸ್ಮೂತ್ ಮಾಡ್ತಾ ಮಾಡ್ತಾ ವಾಟ್ ಯು ಫೀಲ್ ಮಾಡ್ತಾ ಇರುವ ಹಾಗೆ ನಮ್ಮ ಪ್ರಾಬ್ಲಮ್ಗಳು ಹಾಗೆ ಸ್ಮೂತ್ ಆಗ್ತಾ ಇದೆ. ಶಾರ್ಪ್ ಆಗಿದ್ದಿದ್ ಪ್ರಾಬ್ಲಮ್ ಇವಾಗ ನಿಧಾನವಾಗಿ ಸ್ಮೂತ್ ಆಗ್ತಾ ಇದೆ, ತಿಳಿ ಆಗ್ತಾ ಇದೆ. ಬೆಟ್ಟದಂತಿರುವ ಸಮಸ್ಯೆ ಮಂಜಿನ ಹಾಗೆ ಕರಗಿ ಹೋಯ್ತು ಅಂತ ಹೇಳ್ತಾರೆ ಅಲ್ವಾ. ಸೊ ಅದೇ ರೀತಿ ಬೆಟ್ಟದ ಹಾಗೆ ಇದ್ದಂತಹ ಶಾರ್ಪ್ ಎಡ್ಜಸ್ ಇರೋದು ಸ್ಮೂತ್ ಆಗ್ತಾ ಇರುವಾಗ ನೀವೇನ್ ಅನ್ಕೋಬೇಕು, ನನ್ನ ಸಮಸ್ಯೆನೂ ಇದೇ ರೀತಿ ಕರಗಿ ಹೋಗುತ್ತೆ ಅಲ್ವಾ, ನಂಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಆಲ್ ಇಸ್ ವೆಲ್. ಸೊ ಆ ಥರ ನೀವು ಫೀಲ್ ಮಾಡ್ತಾ ಮಾಡ್ತಾ ಇದಿಷ್ಟನ್ನ ಮಾಡ್ತಾ ಹೋಗ್ತೀರಾ. ಎಲ್ಲ ಸ್ಮೂತ್ ಎಡ್ಜಸ್ನ ಶಾರ್ಪ್ ಎಡ್ಜಸ್ನ ಸ್ಮೂತ್ ಮಾಡ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ, ಕಲರ್ ಮಾಡ್ತಾ ಹೋಗ್ತೀರಾ. ಓಕೆ. ಸೊ ಇವಾಗ ಮಾಡ್ತಾ ಇರೋರು ಮಾಡಿ, ಇಲ್ಲ ಆಮೇಲೆ ಬೇಕಾದ್ರೂ ಇದನ್ನ ಮಾಡಿ. ಓಕೆ. ಜಸ್ಟ್ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಎಲ್ಲಾದ್ರೂ ಯಾವ ಕಲರ್ ಆದ್ರೂ ಮಾಡ್ಬೋದು. ಓಕೆ. ಸೊ ಈ ತರ ಕಲರ್ ಮಾಡ್ಬೋದು. ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ಪ್ಯಾಟರ್ನ್ ಬರಿಬೋದು ಸೆಕ್ಷನ್ ಗಳ ಒಳಗಡೆ. ಆಕ್ಚುಲಿ ಇದನ್ನ ಮಾಡೋದಕ್ಕೆ ಒಂದ್ ಸೆಷನ್ ಬೇಕು. ಸೊ ಇವತ್ತು ಹಾಗೆ ನೆನ್ಪಾಯ್ತು, ನಾನು ಹೇಳ್ದೆ. ಓಕೆ. ಆಫ್ಟರ್ ದ ಕ್ಲಾಸ್ ಯು ಕ್ಯಾನ್ ಟ್ರೈ. ನೋಡಿ ಇಲ್ಲಿ ಪ್ಯಾಟರ್ನ್ ಬರ್ದಿದ್ದೀನಿ ನಾನು, ಕಾಣಿಸ್ತಾ ಇದೆಯಲ್ವಾ. ದಿಸ್ ಒನ್ ಹಾಗೆ ಸುಮ್ಮನೆ ವೇವ್ಸ್ ತರ ಯಾವ ಕಲರ್ಸ್ ಅಲ್ಲಾದ್ರೂ ಏನಾದ್ರೂ ಮಾಡ್ಬೋದು. ಇಲ್ಲಿ ಲೈನ್ಸ್ ಬರುತ್ತೆ. ಸೊ ಹಾಗೆ ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದು, ತುಂಬಾ ಕಾಂಪ್ಲಿಕೇಟೆಡ್ ಪ್ಯಾಟರ್ನ್ಸೇ ಬರಿಬೇಕಂತ ಇಲ್ಲ. ಮಂಡಲದಲ್ಲಿ ಕೆಲವೊಬ್ರು ತುಂಬಾ ಸ್ಪೆಸಿಫಿಕ್ ಆಗಿ ಇದೇ ರೀತಿ ಡಿಸೈನ್ಸ್ ಬರ್ಬೇಕು, ಇದೇ ರೀತಿ ಕರ್ವ್ ಬರ್ಬೇಕು, ಅದೆಲ್ಲಾನು ಮಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಅದು ಸ್ವಲ್ಪ ಜನರಿಗೆ ಕಷ್ಟ ಆಗ್ಬೋದು. ಬಟ್ ದಿಸ್ ಇಸ್ ವೆರಿ ಈಸಿ, ಯಾವುದೇ ರೂಲ್ಸ್ ಇಲ್ಲ. ನಿಮಗೆ ಬೇಕಾಗಿದ್ದ ಪ್ಯಾಟರ್ನ್ ಏನಿಲ್ಲ ಅಂದ್ರೆ ಡಾಟ್ ಡಾಟ್ ಇಡ್ತಾ ಹೋಗಿ. ಓಕೆ. ಸೊ ತುಂಬಾ ಈಸಿ ಇದು. ನೀವು ಕಲಿಯೋದಲ್ದೆ ನಿಮ್ಮ ಮನೇಲಿ ನಿಮ್ಮ ಅಮ್ಮಂದಿರಿಗೆ ಹೇಳ್ಕೊಡಿ, ಯಾಕಂದ್ರೆ ಅವ್ರಿಗೆ ಸ್ಟ್ರೆಸ್ ಫ್ರೀ ಆಗುವಂತಹ ಅವಶ್ಯಕತೆ ತುಂಬಾ ಇರುತ್ತೆ.
ಅಲ್ವಾ? ನಿಮ್ಮ ಅಕ್ಕ, ಅಮ್ಮ, ಯಾರಾದ್ರೂ ಅಂದ್ರೆ ಅಟ್ಲೀಸ್ಟ್ ಓದೋಕೆ ಬರೆಯೋಕೆ ಬರ್ದೇ ಇದ್ದವರು ಕೂಡ ಇದನ್ನ ಮಾಡ್ಬೋದಾದ್ರಿಂದ ಯಾರಾದ್ರೂ ಮಾಡ್ಬೋದು, ಯಾರಿಗಾದ್ರೂ ಹೇಳ್ಕೊಡಿ. ಓಕೆ, ಸೊ ನಾವು ಬರ್ನಿಂಗ್ ಬೌಲ್ ಟೆಕ್ನಿಕ್ ಮಾಡ್ತೀವಿ ಅಲ್ವಾ? ಏನಾದ್ರೂ ಸಮಸ್ಯೆ ಇದ್ರೆ ಬರ್ದ್ಬಿಟ್ಟು ಹರಿದಾಕೋದು. ಕೆಲವೊಬ್ರಿಗೆ ಬರೆಯೋಕೆ ಬರ್ಲಿಲ್ಲ ಅಂದವರು ಇದನ್ನ ಮಾಡ್ಬೋದು, ನ್ಯೂರೋ ಆರ್ಟ್. ಓಕೆ, ಗೊತ್ತಾಯ್ತಲ್ಲ ಎಲ್ಲರಿಗೂ? ಮಾಡ್ತಾ ಇದ್ದೀರಾ ಯಾರಾದ್ರೂ ಇವಾಗ? ಹಾ ಮ್ಯಾಮ್, ಗೊತ್ತಾಯ್ತು. ಓಕೆ, ಅಂಡ್ ನನ್ನ ಕ್ಲೈಂಟ್ಸ್ ಇನ್ನೂ ಏನ್ ಮಾಡ್ತಾರೆ ಅಂದ್ರೆ ಇದ್ರೊಳಗಡೆ ರಾಮ 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 ಅಂತ ಬರೆಯೋದು, ಕೃಷ್ಣ ಕೃಷ್ಣ ಅಂತ ಬರೆಯೋದು, ಅಮ್ಮ ಅಮ್ಮ ಅಂತ ಬರೆಯೋದು ಅಥವಾ ಅ ಇ ಬರೆಯೋದು. ಸೊ ಇದಕ್ಕೇನೂ ರೂಲ್ಸ್ ಇಲ್ಲ, ನಿಮ್ಗೆ ಏನ್ ಇಷ್ಟ ಬರುತ್ತೋ ಬರೆಯಬಹುದು ಆಯ್ತಾ? ಸೊ ನಮ್ ಕ್ಲೈಂಟ್ ಒಬ್ರು ಇದ್ರು, ಯಾರು ಆ, ಹಾ ಸ್ನೇಹ, ಸ್ನೇಹ ಅಷ್ಟೇ. ಅವ್ರಿಗೆ ಸುಮ್ಮನೆ ಕೂತಾಗ ಆ ಇ ಬರಿಬೇಕು, ಅದು ತುಂಬಾ ಇಷ್ಟ ಅಂತೆ. ಈವನ್ ಮೀಟಿಂಗ್ಸ್ ಇದ್ದಾಗ ಬೋರ್ ಆಯ್ತು ಅಂತಂದ್ರೆ ಕುತ್ಕೊಂಡು ಆ ಇ ಬರೀತಾ ಇದ್ರಂತೆ. ಅಂದ್ರೆ ಈವನ್ ನೋಟ್ಸ್ ಅಲ್ಲೂ ಕೂಡ ಅಷ್ಟೇ ಆ ಇ ಬರೀತಾ ಇದ್ರಂತೆ. ಅಂದ್ರೆ ಅದೊಂಥರ ಅವ್ರಿಗೆ ಥೆರಪಿ ತರ ವರ್ಕ್ ಆಗ್ತಾ ಇತ್ತು ಅನ್ನೋ ಹಾಗೆ. ಹಂಗೆ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಸ್ಪೆಸಿಫಿಕ್ ಆಗಿ ನನಗೆ ಇದನ್ ಮಾಡಿದ್ರೆ ಈ ತರ ಬರೆದ್ರೆ, ಕೆಲವೊಬ್ರಿಗೆ ಹ್ಯಾಬಿಟ್ ಇರುತ್ತೆ, ಏನು ನೋಟ್ಸ್ ಇರುತ್ತೆ, ಲಾಸ್ಟ್ ಪೇಜ್ ಅಲ್ಲಿ ಬರೀ ಅವ್ರ ನೇಮ್ನೇ ಬರೀತಾ ಇರ್ತಾರೆ, ಇಲ್ಲ ಬರೀ ಸಿಗ್ನೇಚರ್ ಬರೀತಾ ಇರ್ತಾರೆ. ಪ್ರತಿಯೊಂದಕ್ಕೂ ಎಲ್ಲಾ ಕಡೆನೂ ಸಿಗ್ನೇಚರ್ ಆಯ್ತಾ? ಪೆನ್ ಸಿಕ್ತಾ ಸಿಗ್ನೇಚರ್, ಪೆನ್ ಸಿಕ್ತಾ ಯಾರ್ದೋ ನೇಮ್ ಆಯ್ತಾ? ಇಲ್ಲ ಕೆಲವೊಬ್ರು ಪೆನ್ ಸಿಕ್ಕಿದ ತಕ್ಷಣ ಆಂಜನೇಯನ ಹೆಸರು ಆಯ್ತಾ, ಇಲ್ಲ ಗಣೇಶನ ಹೆಸರು, ಇದನ್ನ ನೆನ್ಪಿಟ್ಕೊಂಡಿರ್ತಾರೆ. ಅಂದ್ರೆ ಹೊಸ ಪೆನ್ ಟ್ರೈ ಮಾಡ್ಬೇಕಾದ್ರೂ ಸ್ಕ್ರಿಬಲ್ ಮಾಡಲ್ಲ, ಒಂದು ಹೆಸರು ಬರೆಯೋದು. ಫಸ್ಟ್ ಬರಿಬೇಕಾಗಿರೋದು ದೇವ್ರ ಹೆಸರು ಅಂತ ದೇವ್ರ ಹೆಸರೇ ಬರೋದು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಥರದ್ದು ಏನಾದ್ರೂ ಇದ್ರು ಯು ಕ್ಯಾನ್ ಡಂಪ್ ಹಿಯರ್. ನೋಡಿ, ಇಲ್ಲಿ ರಾಮ 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 ಬರ್ದಿದ್ದೀನಿ. ಸೊ ಆ ಥರ ನಿಮ್ಗೆ ಏನಾದ್ರು ಬರಿಬೇಕನ್ಸಿದ್ರು ಬರಿಬೋದು. ಓಕೆ, ಅಂಡ್ ನಿನ್ನೆ ನನ್ನ ಇನ್ನೊಬ್ರು ಕ್ಲೈಂಟ್ ಇಂಗ್ಲಿಷಲ್ಲಿ ಕೂಡ ಸೆಷನ್ಸ್ ಮಾಡ್ತಾ ಇದ್ದೀನಿ ವೀಕ್ಲಿ ಒನ್ಸ್ ನಾನು. ಸೊ ಅದರಲ್ಲಿ ಇದ್ದಂಥ ಕ್ಲೈಂಟ್ಸಿಗೆ ನಾನು ಇದು ಮಾಡಿದ್ದೆ. ಸೊ ಇದು ಕಂಪ್ಲೀಟ್ ಆಗಿಲ್ಲ, ಸೆಷನ್ ಅಲ್ಲಿ ಇಷ್ಟ ಆಯ್ತು. ಸೊ ಮುಂದಿಂದೆಲ್ಲ ಆಮೇಲೆ ಮಾಡೋಣ ಅಂತ ಬಿಟ್ಟಿದ್ದೆ. ಸೊ ಇಷ್ಟನ್ನ ನಾನು ನಿನ್ನೆ ಮಾಡಿದ್ದು. ಓಕೆ, ಸೊ ಆ ಥರ ಹೆಂಗಾದ್ರೂ ಮಾಡ್ಬೋದು. ಸೊ ಆಫ್ಟರ್ ಕಂಪ್ಲೀಟಿಂಗ್ ಅಲ್ಲೊಂದು ಏನೋ ಒಂದು ಸ್ಟ್ರಕ್ಚರ್ ಬರುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆ, ದೂರದಿಂದ ನೋಡಿದ್ರೆ ಓಂ ತರ ಕಾಣಿಸ್ಬೋದು, ಇಲ್ಲ ಹಾರ್ಟ್ ತರ ಕಾಣಿಸ್ಬೋದು, ಬಟರ್ಫ್ಲೈ ತರ ಕಾಣಿಸ್ಬೋದು, ಅಥವಾ ಮೀನ್ ತರ ಕಾಣಿಸ್ಬೋದು, ಯಾವ ತರನಾದ್ರು ಆಯ್ತಾ? ಅದೇನೋ ಒಂದು ಸ್ಟ್ರಕ್ಚರ್ ಬಂದಿರುತ್ತೆ, ಚೆನ್ನಾಗಿ ಅನ್ಸುತ್ತೆ. ಓಕೆ, ಸೊ ಇದನ್ನ ಮಾಡಿ ಯಾವಾಗಾದ್ರೂ ಫ್ರೀ ಇದ್ದಾಗ. ಓಕೆ, ಒಂದ್ಸರಿ ಒಂದಿನ ಕ್ಲಾಸಲ್ಲಿ ಇದೇ ಮಾಡೋಣ ಆಯ್ತಾ? ಮ್ಯೂಸಿಕ್ ಹಾಕೊಂಡು ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಇದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇವತ್ತಿನ ಕ್ಲಾಸ್ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಓಕೆ, ಯಾರೆಲ್ಲ ಡೈಲಾಗ್ಸ್ ಹೇಳಿಲ್ಲ ಅವರು ಕೂಡ ಕಲ್ತ್ಕೊಂಡ್ಬಂದು ಹೇಳಿ. ಓಕೆ, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಯಾವಾಗ ಆಗುತ್ತೋ ಅವಾಗ ನೀವೇ ಹೇಳಿ, ನೀವೇ ಇನಿಷಿಯೇಟಿವ್ ತಗೊಳ್ಳಿ. ಮ್ಯಾಮ್ ನಾನು ಡೈಲಾಗ್ ಹೇಳ್ತೀನಿ ಇವತ್ತು ಅಂತ ಹೇಳ್ಬಿಡಿ, ನಾನು ಹೇಳಿಸ್ತೀನಿ. ಓಕೆ, ಅದೇನೇ ಟಾಪಿಕ್ ಇದ್ರೂ ಮಧ್ಯದಲ್ಲಿ ಒಂದು 5 ನಿಮಿಷ ಟೈಮ್ ತಗೊಂಡು ನಿಮ್ಮ ಡೈಲಾಗ್ ಹೇಳ್ಸೋಣ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್.